Hello my dear students. See, in the previous class we have discussed about the mode of data collection. Means what are the methods of collecting data ಅಲ್ವಾ. ಡಾಟಾನ ಯಾವ ರೀತಿ ಕಲೆಕ್ಟ್ ಮಾಡ್ತೀವಿ, ಯಾವ್ಯಾವ ಮೆಥಡ್ ಇದೆ ಅಂತ ತಿಳ್ಕೊಂಡಿದ್ವಿ. ಎಷ್ಟಿತ್ತು? ದೇರ್ ಆರ್ 3 ಮೆಥಡ್ಸ್ ಆಫ್ ಕಲೆಕ್ಟಿಂಗ್ ಡಾಟಾ, ಇಸ್ಂಟ್ ಇಟ್? ಸೊ ನಮ್ಮ ಸಿಲೆಬಸ್ ಪ್ರಕಾರ ಅಲ್ಲಿ ನಾವು 3 ಮೆಥಡ್ಸ್ ಬಗ್ಗೆ ಅರ್ಥ ಮಾಡ್ಕೋತೀವಿ ಅಂತ ಹೇಳಿದ್ದೆ. ಯಾವ್ಯಾವುದು? ಫಸ್ಟ್ ಒನ್ ವಾಸ್ ಪರ್ಸನ್ ಇಂಟರ್ವ್ಯೂ ಮೆಥಡ್, second one is mailing questionnaire and third one is telephonic interview method ಅಲ್ವಾ. ಸೊ ಹಾಗಾದರೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಪರ್ಸನ್ ಇಂಟರ್ವ್ಯೂ ಮೆಥಡ್ ಮತ್ತು ಮೇಲಿಂಗ್ ಕ್ವೆಶನೇರ್ ಬಗ್ಗೆ ಆಗಿತ್ತು ಅಲ್ವಾ. ಸೊ ಇನ್ನು ಉಳ್ಕಿದ ಕಾನ್ಸೆಪ್ಟ್ನ ಈಗ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಪರ್ಸನಲ್ ಇಂಟರ್ವ್ಯೂ ಮೆಥಡ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಪರ್ಸನಲ್ ಇಂಟರ್ವ್ಯೂ? ಸಿ, ಪರ್ಸನಲ್ ಇಂಟರ್ವ್ಯೂ ಮೀನ್ಸ್ ದರ್ ಇಸ್ ಅ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಬಿಟ್ವೀನ್ a investigator or a researcher and a respondent. That is known as what? Personal interview, isn't it? So there is a face to face contact between the investigator and a respondent. So ಯಾರು ರಿಸರ್ಚರ್ ಆಗಿರ್ತಾರೆ ಅಥವಾ ಯಾರು ಇನ್ವೆಸ್ಟಿಗೇಟರ್ ಆಗಿರ್ತಾರೋ ಅವರು ಕ್ವೆಶನ್ಸ್ನ ಕೇಳ್ತಾ ಹೋಗ್ತಾರೆ. ಯಾರಿಗೆ? ರೆಸ್ಪಾಂಡೆಂಟ್ಸಿಗೆ. ಅದಕ್ಕೆ ನಾವು ಏನಂತ ಹೇಳಿದ್ವಿ? ಪರ್ಸ್ನಲ್ ಇಂಟರ್ವ್ಯೂ ಅಂತ ಹೇಳ್ಬೋದಲ್ವಾ. ಹಾಗಾದರೆ ಅಲ್ಲಿ ಯಾವ ರೀತಿ ಆಗುತ್ತೆ, ಸೊ ಅದರಿಂದ ಬೆನಿಫಿಟ್ಸ್ ಏನು, ಆಮೇಲೆ ರೀಸನ್ಸ್ ಏನು, ವಾಟ್ ಆರ್ ದ ರೀಸನ್ಸ್ ಆಫ್ ಕಂಡಕ್ಟಿಂಗ್ ದಿಸ್ ಪರ್ಸನಲ್ ಇಂಟರ್ವ್ಯೂ ಅಂತ ಕೂಡ ತಿಳ್ಕೊಂಡ್ವಿ. ಆ್ಯಂಡ್ ದ್ಯಾಟ್ ಯು ಕೇಮ್ ಟು ನೋ ದ್ಯಾಟ್ ಪರ್ಸನಲ್ ಕಾಂಟ್ಯಾಕ್ಟ್ ಇಸ್ ಮೇಡ್ ಬಿಟ್ವೀನ್ ದ ರಿಸರ್ಚರ್ ಆ್ಯಂಡ್ ಅ ರೆಸ್ಪಾಂಡೆಂಟ್ ಅಲ್ವಾ. ರಿಸರ್ಚರ್ ಮತ್ತು ರೆಸ್ಪಾಂಡೆಂಟ್ ಮಧ್ಯೆ ಪರ್ಸನಲ್ ಕಾಂಟ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. So personally the researcher will be asking question for the respondent and the respondent will be giving a response or answer for that question. Okay, and the second thing was, the second reason is the interviewer has the opportunity of explaining the study and answering any query for respondent ಅಂತ ಕೂಡ ಅರ್ಥ ಮಾಡ್ಕೊಂಡ್ವಿ. ಅಂದರೆ ರಿಸರ್ಚರ್ ಆದಂಥವ್ರು ಏನಾದರೂ ಕ್ವೆರಿ ಇತ್ತಪ್ಪ, ಏನಾದ್ರು ಡೌಟ್ ಇತ್ತಪ್ಪ ರೆಸ್ಪಾಂಡೆಂಟಿಗೆ ಅಂದರೆ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತಾರೆ. ಜೊತೆಗೆ ಅವ್ರ ಸ್ಟಡಿ ಯಾವ್ದ್ರ ಬಗ್ಗೆ ಇದೆ ಅಂತ ಕೂಡ ಅವ್ರು ಆನ್ಸರ್ ಮಾಡ್ತಾರೆ. ಏನಾದ್ರು ಡೌಟ್ ಬಂದರೆ ಯಾವ ರೀತಿ ಅವ್ರಿಗೆ ರೆಸ್ಪಾನ್ಸ್ ಕೊಡಬೇಕು ಅಂತ ಕ್ಲಾರಿಫಿಕೇಷನ್ ಸಿಗುತ್ತೆ. ಯಾರಿಗೆ? ರೆಸ್ಪಾಂಡೆಂಟ್ಸ್ಗೆ. ಆ್ಯಂಡ್ ದ ಥರ್ಡ್ ರೀಸನ್ ವಾಸ್ ದ ಇಂಟರ್ವ್ಯೂವರ್ ಕ್ಯಾನ್ ರಿಕ್ವೆಸ್ಟ್ ದ ರೆಸ್ಪಾಂಡೆಂಟ್ ಟು ಎಕ್ಸ್ಪ್ಯಾಂಡ್ ದ ಆನ್ಸರ್ಸ್ ಫಾರ್ ಸರ್ಟನ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಈಗ ಯಾವುದೋ ಒಂದು ಕಾನ್ಸೆಪ್ಟ್ ಬಗ್ಗೆ ರೆಸ್ಪಾಂಡೆಂಟಿಂದ ಇನ್ನೂ ತುಂಬ ಆನ್ಸರ್ಸ್, ತುಂಬ ವಿಷಯ ಕಲೆಕ್ಟ್ ಮಾಡಬೇಕಪ್ಪ ರಿಸರ್ಚರ್ ಆದವರು ಅಂದರೆ ಅದ್ರ ಬಗ್ಗೆ ಕೂಡ ಪಡಿಬೋದು ಉತ್ತರವನ್ನು. ಯಾರು? ಇಂಟರ್ವ್ಯೂವರ್ ಈಸಿಯಾಗಿ. ಓಕೆ, ಆಮೇಲೆ ಮಿಸ್ಇಂಟರ್ಪ್ರಿಟೇಷನ್ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಯಾನ್ ಬಿ ಅವಾಯ್ಡೆಡ್ ಅಲ್ವಾ. ಈಗ ಕ್ವೆಶನ್ ಏನೋ ಇರುತ್ತೆ, ಅದಕ್ಕೆ ಉತ್ತರ ಬೇರೆ ಬರಬೇಕಾಗಿರುತ್ತೆ, ಬಟ್ ರೆಸ್ಪಾಂಡೆಂಟ್ ಅರ್ಥ ಮಾಡ್ಕೊಳೋದೇ ಇನ್ನೊಂದು ರೀತಿಯಾಗಿರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಇಂಟರ್ಪ್ರಿಟೇಷನ್ ಆಗ್ಬೋದು. ಸೊ ಅದನ್ನು ನಾವಿಲ್ಲಿ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ರೀಸನ್ ಏನಪ್ಪ ಅಂದರೆ watching the reactions of the respondent is going to provide a supplementary information. So the researcher can observe the reaction of a respondent. Respondent ಯಾವ ರೀತಿ ಉತ್ತರ ಕೊಡ್ತಿದ್ದಾರೆ. ಈಗ ಸಪೋಸ್ ಪ್ರಾಡಕ್ಟ್ನ ಅಷ್ಟು ಪ್ರಾಡಕ್ಟ್ ಬಗ್ಗೆ ಗೊತ್ತಿಲ್ಲ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿಲ್ಲ ಅಂದರೆ ರೆಸ್ಪಾಂಡೆಂಟ್ಗೆ ಸುಮ್ಮನೆ ಇಲ್ಲ ಚೆನ್ನಾಗಿದೆ, ನಾನು ಆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ, ಸರ್ವಿಸ್ ಚೆನ್ನಾಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಆ ರೀತಿ ಸುಳ್ಳು ಹೇಳಿದ್ರು ಕೂಡ ಥ್ರೂ ದ ಐ ಕಾಂಟ್ಯಾಕ್ಟ್ ದೇ ಕ್ಯಾನ್ ಅಬ್ಸರ್ವ್ ಅಲ್ವಾ. ಸೊ ರಿಸರ್ಚರ್ ಆದಂಥವ್ರು ಅದನ್ನು ಅಬ್ಸರ್ವ್ ಮಾಡ್ಬೋದು. ಈವನ್ ವಿ ಕ್ಯಾನ್ ಹ್ಯಾವ್ ಅ ಡಾಟಾ ಥ್ರೂ ದ ಅಬ್ಸರ್ವೇಷನಲ್ ಮೆಥಡ್ ಇಯರ್ ಅಲ್ವಾ. ಅಬ್ಸರ್ವ್ ಮಾಡಿ ಕೂಡ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆ? ರಿಸರ್ಚರ್ಗೆ ಅಲ್ವಾ. ಅದಾದಮೇಲೆ ಬೆನಿಫಿಟ್ಸ್ ಅಂದರೆ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಏನಪ್ಪ ಅಡ್ವಾಂಟೇಜ್ ಅಂದರೆ ದೆರ್ ಇಸ್ ಅ ಮೋರ್ ರೆಸ್ಪಾನ್ಸ್ ರೇಟ್ ಆರ್ ಹೈಯೆಸ್ಟ್ ರೆಸ್ಪಾನ್ಸ್ ರೇಟ್ ಫ್ರಮ್ ದ ಪರ್ಸನ್ ಇಂಟರ್ವ್ಯೂ ಮೆಥಡ್ ಅಲ್ವಾ. ಪರ್ಸನ್ ಇಂಟರ್ವ್ಯೂ ಮೆಥಡಲ್ಲಿ ಏನಾಗುತ್ತಂತೆ ತುಂಬ ರೆಸ್ಪಾನ್ಸ್ ರೇಟ್ ಇರುತ್ತೆ. ಅಂದರೆ ರಿಪ್ಲೈ ಕೊಡೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ಫೇಸ್ ಟು ಫೇಸ್ ರಿಸರ್ಚರ್ ಅಲ್ಲೇ ಇದ್ದಾರೆ, ರೆಸ್ಪಾಂಡೆಂಟ್ ಕೂಡ ಅಲ್ಲೇ ಇದ್ದಾರೆ, ಹೇಳಲೇಬೇಕು ಆನ್ಸರ್ ಅಲ್ವಾ. ಆಮೇಲೆ ಹೇಳ್ತೀನಿ, ಇಲ್ಲ ಹೇಳಲ್ಲ ಅಂತ ಹೇಳಲಿಕ್ಕೂ ಕೂಡ ಚಾನ್ಸಸ್ಸು ಕಡಿಮೆ ಇರುತ್ತೆ. ಹಂಗಾಗಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಫಾರ್ ದಿಸ್ ಪರ್ಸನ್ ಇಂಟರ್ವ್ಯೂ ಇಸ್ ಹೈಯೆಸ್ಟ್ ರೆಸ್ಪಾನ್ಸ್ ರೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದೇನು ಅಂದರೆ ಅಲೌಸ್ ದ ಯೂಸ್ ಆಫ್ ಆಲ್ ಟೈಪ್ಸ್ ಆಫ್ ಕ್ವೆಶನ್ಸ್. ವಿ ಕ್ಯಾನ್ ಯೂಸ್ ಅ every type or we can use a different types of questions there. And another one is better for using open-ended questions.
ಓಪನ್ ಎಂಡೆಡ್ ಕ್ವೆಶನ್ಸ್ ಯೂಸ್ ಮಾಡಲಿಕ್ಕೆ ನಮಗೆ ಪರ್ಸನಲ್ ಇಂಟರ್ವ್ಯೂ ಮೆಥಡ್ ಬೆಟರ್ ಅಂತ ಹೇಳ್ಬೋದು. ಯಾಕಂದರೆ ಅದು ಡಿಸ್ಕ್ರಿಪ್ಟಿವ್ ಇರುತ್ತೆ ಯೂಶ್ವಲಿ ಓಪನ್ ಎಂಡೆಡ್ ಕ್ವೆಶನ್ಸ್ ಅಂದರೆ ಅಲ್ವಾ. ಆವಾಗ ತುಂಬಾ ಇದ್ದಾಗ ಮೇಲಿಂಗ್ ಕ್ವೆಶನೇರಲ್ಲಿ ನೀವು ಫಿಲ್ ಮಾಡಿ ಅನ್ನಿ, ಇಲ್ಲಾಂದರೆ ಥ್ರೂ ಟೆಲಿಫೋನ್ ಡಾಟಾ ಕಲೆಕ್ಟ್ ಮಾಡ್ತಿದ್ದೀರಾ ಅಂದಾಗ ರೆಸ್ಪಾಂಡೆಂಟ್ಸು ಅದಕ್ಕೆ ರಿಪ್ಲೈ ಕೊಡೋ ಸಾಧ್ಯತೆ ಕಡಿಮೆ ಇರುತ್ತೆ, ಅವ್ರಿಗೆ ಅದು ಹೇಳಲಿಕ್ಕೆ ಇಷ್ಟ ಆಗದೆ ಇರ್ಬೋದು. ಬಟ್ ಇದು ಪರ್ಸನಲ್ ಇಂಟರ್ವ್ಯೂ ಆದಾಗ ಫೇಸ್ ಟು ಫೇಸ್ ಇರುತ್ತೆ, ಎಷ್ಟು ವಿಷಯ ಗೊತ್ತೋ ಅವ್ರಿಗೆ ಅದನ್ನು ಅಚ್ಚುಕಟ್ಟಾಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಅನದರ್ ಒನ್ ಈಸ್ ಅಲೌಸ್ ಕ್ಲಾರಿಫಿಕೇಷನ್ ಆಫ್ ಆಂಬಿಗ್ವಿಯಸ್ ಕ್ವೆಶನ್. ಸೊ ಆಂಬಿಗ್ವಿಯಸ್ ಅಂದರೆ ಏನಪ್ಪ ಅಂದರೆ, ಆಂಬಿಗ್ವಿಯಸ್ ಕ್ವೆಶನ್ ಮೀನ್ಸ್ ದ ಕ್ವೆಶನ್ ವಿಚ್ ಈಸ್ ಹ್ಯಾವಿಂಗ್ ಅ ಮೋರ್ ನಂಬರ್ ಆಫ್ ಮೀನಿಂಗ್. ಭಾಳ ಅರ್ಥ ಬರೋ ರೀತಿಯಲ್ಲಿ ಕ್ವೆಶನ್ನ ಫ್ರೇಮ್ ಮಾಡಿಬಿಟ್ರೆ, ನಾನಾರ್ಥ ಬರೋ ರೀತಿಯಲ್ಲಿ, ಸೊ ಆ ಡೌಟ್ನ ಕ್ಲಾರಿಫೈ ಮಾಡೋದಕ್ಕೆ ಯಾವಾಗ ಸಾಧ್ಯ ಅಂದರೆ ವೆನ್ ವಿ ಆರ್ ಯೂಸಿಂಗ್ ಪರ್ಸನಲ್ ಇಂಟರ್ವ್ಯೂ ಮೆಥಡ್. ಯಾಕಂದರೆ ಅಲ್ಲೇ ಇಂಟರ್ವ್ಯೂವರ್ ಇರ್ತಾರೆ, ಅಲ್ಲೇ ರೆಸ್ಪಾಂಡೆಂಟ್ ಇರ್ತಾರೆ, ಸೊ ಏನೇ ಡೌಟ್ ಇದ್ರೂ ಕೂಡ ಕ್ಲಾರಿಫೈ ಆಗುತ್ತೆ. ಓಕೆ, ಸೊ ಈ ರೀತಿ ಕ್ಲಾರಿಫಿಕೇಷನ್ ಸಿಗುತ್ತೆ. ಯಾವುದು? ಆಂಬಿಗ್ವಿಯಸ್ ಕ್ವೆಶನ್. ಯೂಶ್ವಲಿ ಆಂಬಿಗ್ವಿಯಸ್ ಕ್ವೆಶನ್ ಹಾಕಲೇಬಾರ್ದು, ಅದು ಕೂಡ ನಾವು ಕ್ವೆಶನೇರ್ ಮಾಡಬೇಕಾದ್ರೆ ಕೆಲವೊಂದು ಫೀಚರ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ. ದ ರಿಸರ್ಚರ್ ಶುಡ್ ನಾಟ್ ಇನ್ಕ್ಲೂಡ್ ದ ಆಂಬಿಗ್ವಿಯಸ್ ಕ್ವೆಶನ್ಸ್ ಅಲ್ವಾ. ಹಾಗಾದರೆ ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಎಲ್ಲ ಏನು ತಿಳ್ಕೊಂಡ್ರಿ? ಫಸ್ಟ್ ಒನ್ ಈಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಮೆಥಡ್. ಅದು ನಿಜ ಅಲ್ವಾ, ತುಂಬಾ ಖರ್ಚಾಗತ್ತೆ. ಯಾಕಂದರೆ ದ ಇಂಟರ್ವ್ಯೂವರ್ ಆ್ಯಂಡ್ ದ ರೆಸ್ಪಾಂಡೆಂಟ್ ಶುಡ್ ಮೀಟ್ ಅಟ್ ಅ ಸೇಮ್ ಪ್ಲೇಸ್. ಒಂದೇ ಪ್ಲೇಸಲ್ಲಿ ಇರಬೇಕು, ಅವಾಗ ಅವರು ವಿಷಯನ ತಿಳ್ಕೊಬೋದು. ಯಾರು? ರಿಸರ್ಚರ್ ಆದವರು. ಒಂದು ರಿಸರ್ಚರ್ ಇರೋ ಹತ್ರ ರೆಸ್ಪಾಂಡೆಂಟ್ ಬರಬೇಕಾಗತ್ತೆ, ಇಲ್ಲ ರೆಸ್ಪಾಂಡೆಂಟ್ ಎಲ್ಲಿದ್ದಾರೋ ಅಲ್ಲೇ ರಿಸರ್ಚರ್ ಹೋಗ್ಬಿಟ್ಟು ಇಂಟರ್ವ್ಯೂನ ಕಂಡಕ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಇಟ್ ಈಸ್ ಅ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್, ಇಸ್ ಇಟ್. ಸೊ ಹಂಗಾಗಿ ನಾವೇನು ಹೇಳ್ತೀವಿ, ಇಟ್ ಈಸ್ ಅ ಮೋಸ್ಟ್ ಎಕ್ಸ್ಪೆನ್ಸಿವ್ ಮೆಥಡ್ ಅಂತ ಹೇಳಿದ್ವಿ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಪಾಸಿಬಿಲಿಟಿ ಆಫ್ ಇನ್ಫ್ಲೂಯೆನ್ಸಿಂಗ್ ರೆಸ್ಪಾಂಡೆಂಟ್. ಸೊ ಇಲ್ಲಿ ರಿಸರ್ಚರ್ ಆರ್ ಎ ಇನ್ವೆಸ್ಟಿಗೇಟರ್ ಮೇ ಇನ್ಫ್ಲೂಯೆನ್ಸ್ ದ ರೆಸ್ಪಾಂಡೆಂಟ್. ಆ್ಯಂಡ್ ಅನದರ್ ಒನ್ ಈಸ್ ಮೋರ್ ಟೈಮ್ ಟೇಕಿಂಗ್ ಮೆಥಡ್. ಅದು ನಿಜ ಅಲ್ವಾ, ಮೋರ್ ಟೈಮ್ ಕನ್ಸ್ಯೂಮಿಂಗ್ ಮೆಥಡ್ ಇದು. ಯಾವುದು? personal interview method. Okay, so this is about what? Personal interview method. Then after that we have understood about mailing questionnaire. What do you mean by this mailing questionnaire? See, in this the researcher will be sending a mail to a respondent. Okay, so in this mailing questionnaire the researcher will send a questionnaire through mails for the respondent, and the researcher will be requesting the respondent to fill in the questionnaire and send it to them within a given period. So that is known as what? Mailing questionnaire. So questionnaire na ಇಲ್ಲಿ ರಿಸರ್ಚರ್ ಆದಂಥವರು ರೆಸ್ಪಾಂಡೆಂಟಿಗೆ ಕಳಿಸ್ಕೊಡ್ತಾರೆ. ಹಂಗೆ ಕಳಿಸ್ತಾರಾ? ಇಲ್ಲ, ರಿಕ್ವೆಸ್ಟ್ ಕೂಡ ಮಾಡ್ತಾರೆ. ಇಲ್ಲ, ನಮಗೆ ಈ ಸರ್ಟನ್ ಪೀರಿಯಡ್ ಅಲ್ವಾ ಇವತ್ತು ಕಳಿಸಿದ್ದೀವಿ ಅಂದರೆ ಇನ್ನು 2-3 ಡೇಸಲ್ಲಿ ಯಾವಾಗ ಅವ್ರಿಗೆ ರೆಸ್ಪಾನ್ಸ್ ಬೇಕೋ, ಎಷ್ಟು ಟೈಮಲ್ಲಿ ಅಷ್ಟು ಟೈಮಲ್ಲಿ ದಯವಿಟ್ಟು ಕಳಿಸಿ ಅಂತ ಕೂಡ ರಿಕ್ವೆಸ್ಟ್ ಕೂಡ ಇರುತ್ತೆ. ರಿಕ್ವೆಸ್ಟ್ ಮಾಡಿದೆ ಯಾರೂ ಕೂಡ ಕ್ವೆಶನೇರ್ನ ಫಿಲ್ ಮಾಡಲ್ಲ. ರಿಕ್ವೆಸ್ಟಿಂಗ್ ಮೀನ್ಸ್ ಇನ್ ಅ ಪ್ಲೀಸಿಂಗ್ ಮ್ಯಾನರ್ ಯು ಹ್ಯಾವ್ ಟು ಆಸ್ಕ್ ದ ರೆಸ್ಪಾಂಡೆಂಟ್ಸ್ ಟು ಫಿಲ್ ದ ಕ್ವೆಶನೇರ್. ಓಕೆ, ದಟ್ ವಿಲ್ ಬಿ ಡನ್ ಇನ್ ದಿಸ್ ಮೇಲಿಂಗ್ ಕ್ವೆಶನೇರ್. ಹಾಗಾದರೆ ಏನೇನು ಬೆನಿಫಿಟ್ಸ್ ಇದು ಮೇಲಿಂಗ್ ಕ್ವೆಶನೇರ್ ಮೆಥಡಿಂದ? ಸೊ ಇಲ್ಲಿ ಫಸ್ಟ್ ಒನ್ ಏನು ಹೇಳುತ್ತೆ ಅಂದರೆ, ಇಟ್ ಈಸ್ ಅ ಲೀಸ್ಟ್ ಎಕ್ಸ್ಪೆನ್ಸಿವ್ ಮೆಥಡ್. ತುಂಬಾ ಖರ್ಚು ಕಡಿಮೆ ಆಗೋವಂಥ ಮೆಥಡ್ ಇದು. ನೆಕ್ಸ್ಟ್ ಒನ್ ಈಸ್ ಓನ್ಲಿ ಮೆಥಡ್ ಟು ರೀಚ್ ರಿಮೋಟ್ ಏರಿಯಾಸ್. ಈವನ್ ರಿಮೋಟ್ ಏರಿಯಾಸ್ ಅಂದರೆ ರೂರಲ್ ಏರಿಯಾಸ್ನು ಕೂಡ ನಾವು ಈಸಿಯಾಗಿ ರೀಚ್ ಆಗ್ಬೋದು. ಯಾವುದರಿಂದ? ಕ್ವೆಶನೇರ್ ಮೆಥಡಿಂದ. ಅನದರ್ ಬೆನಿಫಿಟ್ ಈಸ್ ನೋ ಇನ್ಫ್ಲೂಯೆನ್ಸ್ ಆನ್ ರೆಸ್ಪಾಂಡೆಂಟ್ಸ್ ಅಲ್ವಾ. ಸೊ ರೆಸ್ಪಾಂಡೆಂಟ್ಸ್ ಮೇಲೆ ಇನ್ಫ್ಲೂಯೆನ್ಸ್ ಆಗಲ್ಲ. ಯಾಕಂದರೆ ಯಾರು ನಮಗೆ ಕ್ವೆಶನೇರ್ನ ಕಳಿಸ್ತಿದ್ದಾರೆ ಅಂತೇಳಿ ನಿಮಗೆ ಅಲ್ಲಿ ಪರ್ಟಿಕ್ಯುಲರಾಗಿ ಗೊತ್ತಾಗ್ತಿರಲ್ಲ. ಅವರಿಗೆ ಖುಷಿಯಾಗೋ ರೀತಿಯಲ್ಲೇ ರೆಸ್ಪಾನ್ಸ್ ಕೊಡಬೇಕು ಅನ್ನೋ ಕಂಡೀಷನ್ ಇಲ್ಲಿರಲ್ಲ ಇದರಲ್ಲಿ, ಮೇಲಿಂಗ್ ಕ್ವೆಶನೇರಲ್ಲಿ. ಬಟ್ ಪರ್ಸನಲ್ ಇಂಟರ್ವ್ಯೂ ಮೆಥಡಲ್ಲಿ ಆಗಾಗಲ್ಲ. ಏನಾಗುತ್ತೆ ಹೇಳಿ, ರೆಸ್ಪಾಂಡೆಂಟ್ಸ್ ಏನಾದ್ರು ನೆಗೆಟಿವ್ ಆನ್ಸರ್ ಕೊಟ್ಟರೆ ಏನು ಅನ್ಕೋತಾರೆ ರಿಸರ್ಚರ್ ಅಂತ ಯೋಚನೆ ಕೂಡ ಬರ್ಬೋದು ಯಾರಿಗೆ? ರೆಸ್ಪಾಂಡೆಂಟ್ಗೆ. ಬಟ್ ಇಲ್ಲಿ ಆ ರೀತಿ ಇರಲ್ಲ. ಸೊ ದರ್ ಇಸ್ ಅ ನೋ ಇನ್ಫ್ಲೂಯೆನ್ಸ್ ಆನ್ ರೆಸ್ಪಾಂಡೆಂಟ್ಸ್. ಆ್ಯಂಡ್ ಅನದರ್ ಒನ್ ಈಸ್ ಬೆಸ್ಟ್ ಫಾರ್ ಸೆನ್ಸಿಟಿವ್ ಕ್ವೆಶನ್ಸ್ ಅಂತ ತಿಳ್ಕೊಂಡಿದ್ವಿ ಅಲ್ವಾ. ಸೊ ಕೆಲವೊಂದು ಕ್ವೆಶನ್ಸ್ನ ಓರಲಿ ಕೇಳಲಿಕ್ಕಾಗಲ್ಲ, ಅಂಥದ್ದನ್ನು ನಾವು ಇಲ್ಲಿ ಮೇಲಿಂಗ್ ಕ್ವೆಶನರ್ ಮೆಥಡ್ನ ಯೂಸ್ ಮಾಡಿದ್ರೆ, ಸೊ ಆ್ಯಸ್ ಅ ರಿಸರ್ಚರ್ ಐ ಕ್ಯಾನ್ ಗೆಟ್ ದ ಆನ್ಸರ್ ಇನ್ ಅ ಬೆಟರ್ ಮ್ಯಾನರ್. ಆ್ಯಂಡ್ ಅನದರ್ ಅಡ್ವಾಂಟೇಜ್ ಆಫ್ ದಿಸ್ ಮೇಲಿಂಗ್ ಕ್ವೆಶನರ್ ಈಸ್ ಮೇಂಟೈನ್ಸ್ ಅನಾನಿಮಿಟಿ ಆಫ್ ರೆಸ್ಪಾಂಡೆಂಟ್ಸ್. ಓಕೆ, ಸೊ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ಇಲ್ಲಿ, ದಟ್ ಈಸ್ ಇನ್ ಮೇಲಿಂಗ್ ಕ್ವೆಶನರ್. ಓಕೆ, ಮೇಲಿಂಗ್ questionnaire ಅಲ್ಲಿ ನೋಡಿ, maintains
ಅನಾನಿಮಿಟಿ ಆಫ್ ರೆಸ್ಪಾಂಡೆಂಟ್ಸ್ ಅಂತ ಹೇಳ್ಬೋದು. ಓಕೆ, maintains anonymity of respondents. ಓಕೆ, ಹಾಗಾದ್ರೆ ಇಲ್ಲಿ ಹೊಸ ವರ್ಡ್ ಏನೋ ನಿಮ್ಗೆ ಅನಿಸ್ತಿರ್ಬೋದು, ಏನಿದು ಅನಾನಿಮಿಟಿ. ಅನಾನಿಮಿಟಿ ಅಂದ್ರೇನು? ದ ಸಿಚುವೇಶನ್ ಇನ್ ವಿಚ್ someone's name is not given, is not known. ಯಾರೋ ಈಗ ಇನ್ನೊಬ್ರು ಇರ್ತಾರೆ, ಆ ರೆಸ್ಪಾಂಡೆಂಟ್ ಹೆಸರು ಏನು ಬೇಕಾಗಿಲ್ಲ, ಗೊತ್ತಿಲ್ಲ ನಮಗೆ, ಆಯಿತಾ. ಈಗ ರೆಸ್ಪಾಂಡೆಂಟ್ ಯಾರು ಅಂತ ನಮಗೆ ಇಲ್ಲಿ ಗೊತ್ತಾಗೋದಿಲ್ಲ. ಈಗ ಯಾರೋ ಒಬ್ಬರು ರೆಸ್ಪಾಂಡೆಂಟ್ ಇರ್ತಾರೆ, ಅವ್ರಿಗೆ ಆ ಪ್ರಾಡಕ್ಟ್ ಬಗ್ಗೆ ಸರ್ವೆ ಮಾಡ್ತಿರ್ತಾರೆ ರಿಸರ್ಚರು, ಆ ಪ್ರಾಡಕ್ಟ್ ಅವ್ರಿಗೆ ಅಷ್ಟೇನು ಇಷ್ಟ ಆಗಿಲ್ಲಪ್ಪ. ಸೊ ವಾಟ್ ಈಸ್ ಯರ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಟುವರ್ಡ್ಸ್ ದಿಸ್ ಪ್ರಾಡಕ್ಟ್ ಅಂದರೆ ಎಕ್ಸಲೆಂಟ್, ಗುಡ್, ಬೆಟರ್, ಆವ್ರೇಜ್ ಅಂತಿದೆ ಅಂದರೆ, ಸೊ ಗುಡ್ ಅದಕ್ಕಿಂತ ಫಸ್ಟ್ ಏನು ಹೇಳಿದೆ, ಎಕ್ಸಲೆಂಟ್, ಗುಡ್, ಆವ್ರೇಜ್, ಗುಡ್, ಬೆಟರ್, ಆವ್ರೇಜ್, ಬ್ಯಾಡ್. ಸೊ 5 ಪಾಯಿಂಟ್ ರೇಟಿಂಗ್ ಸ್ಕೇಲ್ ಯೂಸ್ ಮಾಡ್ತಿದ್ದೀರಾ ಅಂದರೆ 5 ಆಪ್ಷನ್ಸ್ ಕೊಟ್ಟಿದ್ದೀರಾ ಅಂದರೆ, ಅಕಸ್ಮಾತ್ ಈಗ ಕಸ್ಟಮರ್ ಆದಂಥವ್ರು ಬ್ಯಾಡ್ ಅಂತ ಹಾಕಿದ್ರು ಅಂದ್ಕೊಳ್ಳಿ, ಅವಾಗ ಅವ್ರಿಗೆ ಭಯನೇ ಬೇಡ ರೆಸ್ಪಾಂಡೆಂಟ್ಗೆ. ಯಾಕಂದರೆ ಅವ್ರ ಹೆಸ್ರೇನಲ್ಲಿ ಗೊತ್ತಾಗ್ತಿಲ್ಲ, ಯೂಶ್ವಲಿ ಯಾರು ಅಂತ ಗೊತ್ತಿಲ್ಲ, ನೀವು ಹೆಸರು ಬರೆದಿರ್ಬೋದು, ಬಟ್ ಅಲ್ಲಿ ಐಡೆಂಟಿಟಿ, ಅಲ್ಲಿ ನೇಮೇನಿಲ್ಲ ಅಂದರೆ ಕ್ವೆಶ್ಚನೇರಲ್ಲಿ, ಸೊ ಅವಾಗ ಅದೇನು ಗೊತ್ತಾಗೋದಿಲ್ಲ. ಸೊ ಇಲ್ಲಿ ಅನಾನಿಮಿಟಿನ ನಾವಿಲ್ಲಿ ಮೇಂಟೈನ್ ಮಾಡ್ಬೋದು. ಅನಾನಿಮಿಟಿ ಮೀನ್ಸ್ ವಾಟ್? ದ ಸಿಚುವೇಶನ್ ಇನ್ ವಿಚ್ ಸಮ್ವನ್ಸ್ ನೇಮ್ ಇಸ್ ನಾಟ್ ನೋನ್. ಯಾರು ನಮಗೆ ರೆಸ್ಪಾಂಡೆಂಟು, ಯಾರು ನಮಗೆ ರಿಪ್ಲೈ ಮಾಡ್ತಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗಲ್ಲ ರಿಸರ್ಚರ್ಗೆ, ಗೊತ್ತಾಯ್ತಾ. ಬಟ್ ಅಲ್ಲೇನು ಡಾಟಾ ಕಲೆಕ್ಷನ್ ಇಸ್ ಇಂಪಾರ್ಟೆಂಟ್ ಫಾರ್ ಅ ರಿಸರ್ಚರ್. ಯಾಕಂದರೆ ಏನೇನು ಒಪಿನಿಯನ್ಸ್ ಇದೆ, ಸಜೆಷನ್ ಇದೆ ಕಸ್ಟಮರ್ ಕಡೆಯಿಂದ ಅಂದಾಗ ಲೂಪ್ ಹೋಲ್ಸ್ ಎಲ್ಲಿದೆ ಪ್ರಾಡಕ್ಟ್ ಬಗ್ಗೆ ಅಥವಾ ಸರ್ವಿಸ್ ಬಗ್ಗೆ ಅಂತ ಗೊತ್ತಾಗತ್ತೆ. ಸೊ ಆ ಲೂಪ್ ಹೋಲ್ಸ್ನ ಪ್ರಾಬ್ಲಮ್ ಎಲ್ಲಿದೆ ಅನ್ನೋದನ್ನು ಕಡಿಮೆ ಮಾಡಿಕೊಂಡು ಒಳ್ಳೆ ಸರ್ವೀಸ್ನ, ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಕಂಪನಿಗೆ ಹೆಲ್ಪ್ ಆಗುತ್ತೆ, ಗೊತ್ತಾಯ್ತಾ. ರಿಸರ್ಚಲ್ಲಿ ಸ್ಟಡಿ ಮಾಡಿರ್ತಾರಲ್ವ, ಸೊ ಅವ್ರದ್ದು ಔಟ್ಕಮ್ಸ್ ಏನಿದೆ, ಎಲ್ಲಿ ಪ್ರಾಬ್ಲಮ್ ಇದೆ, ಸಜೆಷನ್ಸ್ ಏನಿದೆ, ಒಪಿನಿಯನ್ಸ್ ಏನಿದೆ, ಅದ್ರ ತಕ್ಕಂಗೆ ಸೊ ಅವರು ಪ್ರಾಡಕ್ಟ್ನ ಮಾಡಿಫೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಸರ್ವಿಸ್ನು ಕೂಡ ಮಾಡಿಫೈ ಮಾಡ್ಲಿಕ್ಕೆ ಆಗುತ್ತೆ. ಇದೆಲ್ಲ ಮಾಡಿದಾಗ ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಸರ್ವೀಸು ಕೂಡ ಚೆನ್ನಾಗಿ ಕೊಡ್ಬೋದು ಕಂಪನಿ. ಜೊತೆಗೆ ಪ್ರಾಪರ್ ಪ್ರೈಸಿಂಗ್ ಸ್ಟ್ರಾಟಜಿ ಕೂಡ ಯೂಸ್ ಮಾಡ್ತಾರೆ. ಈಗ ಪ್ರೈಸ್ ಆಫ್ ದ ಗುಡ್, ಒಂದು ವಸ್ತುವಿನ ಬೆಲೆ ಜಾಸ್ತಿ ಇದೆ ಅಪ್ಪ ಅಂದಾಗ, ಸೊ ರಿಸರ್ಚ್ ವರ್ಕ್ ಮಾಡಿದಾಗ ರಿಸರ್ಚರಿಗೆ ಗೊತ್ತಾದರೆ ಪ್ರಾಡಕ್ಟ್ ಪ್ರೈಸ್ ಕೂಡ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಇಲ್ಲ ಅವ್ರು ಕನ್ವಿನ್ಸ್ ಮಾಡ್ತಾರೆ ಕಸ್ಟಮರ್ಸ್, ಯಾವ ರೀತಿ, ಇಲ್ಲ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ನಮ್ಮ ವಸ್ತುವಿನ ಗುಣಮಟ್ಟ ತುಂಬ ಚೆನ್ನಾಗಿದೆ, ಹಾಗಾಗಿ ಈ ಪ್ರೈಸು ಇರಲೇಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಇಲ್ಲ ಡಿಸ್ಕೌಂಟ್ಸ್ ಕೊಡ್ಬೋದು, ಆಫರ್ಸ್ ಕೊಡ್ಬೋದು ಅಲ್ವಾ, ಈ ರೀತಿ. ಆಮೇಲೆ ಡ್ಯೂರಬಿಲಿಟಿ ಕೂಡ ಗೂಡ್ಸಿನ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸಿನ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಓಕೆ, ಸೊ ಆ್ಯಸ್ ಅ ರಿಸಲ್ಟ್ ದ ಮೋಡ್ ಆಫ್ ಅಡ್ವರ್ಟೈಸಿಂಗಲ್ಲೂ ಕೂಡ ಈ ರೀತಿ ಕೆಲವೊಂದು ಫೀಚರ್ಸ್ ಹೇಳೋ ರೀತಿಯಲ್ಲಿ ಪ್ರಾಡಕ್ಟ್ನ ಪ್ರಾಡಕ್ಟ್ ಬಗ್ಗೆ ಆ್ಯಡ್ಸ್ನ ಕೂಡ ಕೊಡ್ಬೋದಾಗತ್ತೆ. ಓಕೆ, ಸೊ ದ್ಯಾಟ್ ದ ಕಂಪನಿ ಕ್ಯಾನ್ ಹ್ಯಾವ್ ಅ ಗುಡ್ ಸೇಲ್ಸ್, ಇನ್ಕ್ರೀಸ್ ಇನ್ ಸೇಲ್ಸ್. ಸೊ ಸೇಲ್ಸ್ ಜಾಸ್ತಿ ಆಯಿತು ಅಂದರೆ ರೆವೆನ್ಯೂ ಜಾಸ್ತಿ ಆಗುತ್ತೆ ಅಲ್ವಾ, ರೆವೆನ್ಯೂ ಜಾಸ್ತಿ ಆಗ್ತಾ ಇದೆ ಅಂದರೆ ಪ್ರಾಫಿಟ್ ಕೂಡ ಕಂಪನಿಗೆ ಚೆನ್ನಾಗಿ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ನಮಗೆ ಮೆರಿಟ್ಸ್ ಅಥವಾ ಅಡ್ವಾಂಟೇಜಸ್ ಆಫ್ ಮೇಲಿಂಗ್ ಕ್ವೆಶ್ಚನರ್ ಆಗಿತ್ತು. ಈಗ ನೆಕ್ಸ್ಟು ಡಿಸ್ಅಡ್ವಾಂಟೇಜಸ್ ಅಥವಾ ಡ್ರಾಬ್ಯಾಕ್ಸ್, ಓಕೆ, ಅಥವಾ ಡಿಮೆರಿಟ್ಸ್ ಆಫ್ ಮೇಲಿಂಗ್ ಕ್ವೆಶ್ಚನರ್ ಬಗ್ಗೆ ತಿಳ್ಕೊತಾ ಹೋಗೋಣ ಈಗ. ಓಕೆ, disadvantages of mailing questionnaire. Disadvantages of mailing questionnaire. See in that the first point is it cannot be used by illiterates alva. So first point is it cannot be used by illiterates ಅಲ್ವಾ. ಇಲ್ಲಿಟ್ರೇಟ್ಸ್ ಇದನ್ನ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಮೇಲಿಂಗ್ ಕ್ವೆಶ್ಚನೇರ್ ಅಂದ್ರೇನು? ಕ್ವೆಶ್ಚನೇರ್ ಇರುತ್ತೆ, ಅದನ್ನು ನಾವು ಸೆಂಡ್ ಮಾಡ್ತಾ ಇದ್ದೀವಿ ಥ್ರೂ ಮೇಲ್ಸ್ ಐ ಮೇ ಸೆಂಡ್ ಇಟ್, ಅಥವಾ ಥ್ರೂ ಪೋಸ್ಟ್ ಐ ಮೇ ಸೆಂಡ್ ದಟ್ ಕ್ವೆಶ್ಚನೇರ್ ಫಾರ್ ದ
ರೆಸ್ಪಾಂಡೆಂಟ್ಸ್ ಟು ಫಿಲ್ ಇಟ್ ಅಲ್ವಾ. ಸೊ ಅವ್ರಿಗೆ ಓದು ಬರಾನೇ ಗೊತ್ತಿಲ್ಲಪ್ಪ ರೆಸ್ಪಾಂಡೆಂಟ್ಸ್ಗೆ ಅಂದಾಗ ಈ ಮೆಥಡ್ನ ನಾವು ಅಡಾಪ್ಟ್ ಮಾಡಲಿಕ್ಕೆ ಆಗಲ್ಲ, ಡಾಟಾ ಕಲೆಕ್ಟ್ ಮಾಡಲಿಕ್ಕೆ, ಯಾರು ರಿಸರ್ಚರು. ಸೊ ಹಂಗಾಗಿ ಏನು ಹೇಳ್ತೀವಿ ನಾವಿಲ್ಲಿ, ಇಟ್ ಕೆನಾಟ್ ಬಿ ಯೂಸ್ಡ್ ಬೈ ಇಲ್ಲಿಟ್ರೇಟ್ಸ್ ಅಂತ ಹೇಳ್ಬೋದು ಅಲ್ವಾ. ನೆಕ್ಸ್ಟ್ ಏನಿದೆ, ಇಟ್ ರಿಕ್ವೈರ್ಸ್ ಮೋರ್ ಟೈಮ್, ಸೊ ಲಾಂಗ್ ರೆಸ್ಪಾನ್ಸ್ ಟೈಮ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ನೆಕ್ಸ್ಟ್ ಪಾಯಿಂಟ್, ಲಾಂಗ್ ರೆಸ್ಪಾನ್ಸ್ ಟೈಮ್ ಅಂದರೆ ರೆಸ್ಪಾನ್ಸ್ ಮಾಡಲಿಕ್ಕೆ ಟೈಮು ಜಾಸ್ತಿ ಬೇಕಾಗ್ಬೋದು, ಇಲ್ಲಿ ಜಾಸ್ತಿ ಬೇಕಾಗತ್ತೆ. ಯಾಕೆ ಹೇಳಿ, ಸೊ ಥ್ರೂ ಪೋಸ್ಟ್ ಇರ್ಬೋದು, ಇಲ್ಲ ಥ್ರೂ ಮೇಲ್ ಇರ್ಬೋದು, ನಾವು ರೆಸ್ಪಾಂಡೆಂಟಿಗೆ, ಈಗ ನಾನೇ ರಿಸರ್ಚರ್ ಅಂದರೆ ರೆಸ್ಪಾಂಡೆಂಟ್ಸಿಗೆ ಕ್ವೆಶನರ್ನ ಮೇಲ್ ಮಾಡಿದ್ದೀನಿ, ಇಲ್ಲ ಥ್ರೂ ಪೋಸ್ಟ್ ಕಳಿಸಿರ್ಬೋದು. ಅವರು ಅದನ್ನು ಅವ್ರು ಫ್ರೀ ಆದಾಗ ಟೈಮ್ ತೊಗೊಂಡು ಫಿಲ್ ಮಾಡಿ ನಮಗೆ ಕಳಿಸ್ಬೇಕಾಗತ್ತೆ. ಸೊ ಹಾಗಾಗಿ ನಾವೇನು ಹೇಳ್ತೀವಿ, ಲಾಂಗ್ ರೆಸ್ಪಾನ್ಸ್ ಟೈಮ್ ಅವ್ರಿಗೆ ಜಾಸ್ತಿನೇ ಬೇಕಾಗ್ಬೋದು ರೆಸ್ಪಾನ್ಸ್ ಮಾಡಲಿಕ್ಕೆ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಡಸ್ ನಾಟ್ ಅಲೌ ಎಕ್ಸ್ಪ್ಲನೇಷನ್ ಆಫ್ ಅನ್ಆಂಬಿಗ್ಯುಯಸ್ ಕ್ವೆಶನ್ಸ್. ಡಸ್ ನಾಟ್ allow explanation of unambiguous questions. Ambiguous questions ಅಂದ್ರೆ ಏನು, ವಿಚ್ ಈಸ್ ಹ್ಯಾವಿಂಗ್ ಅ ಸೆವರಲ್ ಮೀನಿಂಗ್ ಅಲ್ವಾ, ಭಾಳ ಅರ್ಥ ಇರೋವಂಥ ಒಂದು ಕ್ವೆಶನ್ನ ಇಲ್ಲಿ ಆ ರೀತಿ ಏನು ಹಾಕಿರಲ್ಲ. ಡಸ್ ನಾಟ್ ಅಲೌ ಎಕ್ಸ್ಪ್ಲನೇಷನ್ ಆಫ್ ಅನ್ಆಂಬಿಗ್ಯುಯಸ್ ಕ್ವೆಶನ್ ಅಂದರೆ ಭಾಳ ಅರ್ಥ ಇಲ್ಲಪ್ಪ, ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ವರ್ಡ್ ಯೂಸ್ ಮಾಡಿರ್ತೀವಿ, ಅದಕ್ಕೆ ಅದು ಅರ್ಥ ಗೊತ್ತಿಲ್ಲ ಅಂದರೆ ಆ ಕ್ವೆಶನ್ಗೆ ಆನ್ಸರೇ ಮಾಡಲ್ಲ ಯಾರು, ರೆಸ್ಪಾಂಡೆಂಟ್. ಈ ರೀತಿ ಆಗೋ ಸಾಧ್ಯತೆ ಕೂಡ ಇಲ್ಲಿ ಇರುತ್ತೆ, ಗೊತ್ತಾಯ್ತಾ. ಆವಾಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾದಂಥ ರಿಸರ್ಚರ್ ಎದುರಿಗಿಲ್ಲ ಅಂದರೆ ಅವರು ಆ ಕ್ವೆಶನ್ನ ಫಿಲೇ ಮಾಡಲ್ಲ, ಯಾರು, ರೆಸ್ಪಾಂಡೆಂಟ್. ಹಂಗಾಗಿ ಏನು ಹೇಳ್ತೀವಿ ಇಲ್ಲಿ, ಡಸ್ ನಾಟ್ ಅಲೌ ಎಕ್ಸ್ಪ್ಲನೇಷನ್ ಆಫ್ ಅನ್ಆಂಬಿಗ್ಯುಯಸ್ ಕ್ವೆಶನ್. ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ವರ್ಡ್ ಇದೆ, ಆ ವರ್ಡ್ ಅರ್ಥ ಗೊತ್ತಿಲ್ಲಪ್ಪ, ಪದದ ಅರ್ಥ ಮೀನಿಂಗ್ ಗೊತ್ತಿಲ್ಲ, ವರ್ಡ್ ಮೀನಿಂಗ್ ಅಂದರೆ, ಸೊ ಅವಾಗ ರೆಸ್ಪಾಂಡೆಂಟ್ ಆ ಕ್ವೆಶನ್ಗೆ ರಿಪ್ಲೈನೇ ಮಾಡಲ್ಲ. ಓಕೆ, ಆ್ಯಂಡ್ another one is reactions cannot be watched, and another one is reactions cannot be watched. Reactions cannot be watched. Reactions cannot be watched ಅಂದರೆ ಪರ್ಸನಲ್ ಇಂಟರ್ವ್ಯೂವಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಕಸ್ಟಮರ್ ಅಥವಾ ರೆಸ್ಪಾಂಡೆಂಟ್ ರಿಯಾಕ್ಷನ್ ಯಾವ ರೀತಿ ಇದೆ ಅಂತ ನೋಡ್ಬೋದು. ಅದೇ ಒಂದಾದ್ರೂ ಅಡ್ವಾಂಟೇಜ್ ಅಲ್ವಾ. ಸೊ ಅದರಿಂದ ನಮಗೆ ಇನ್ನೂ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೂಡ ಸಿಕ್ಕಂಗಾಗತ್ತೆ. ಅದಕ್ಕೆ ಸಪ್ಲಿಮೆಂಟ್ರಿ ಇನ್ಫಾರ್ಮೇಷನ್ ಈಸ್ ಆಲ್ಸೋ ಪ್ರೊವೈಡೆಡ್ ದೇರ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ನಾವು ರಿಯಾಕ್ಷನ್ ನೋಡೋಕ್ಕಾಗಲ್ಲ. ಸೊ ಅವರು ನಿಜವಾಗ್ಲೂ ಆನ್ಸರ್ಸ್ನ ಸರಿಯಾಗಿ ಕೊಟ್ಟಿದ್ದಾರೋ ಇಲ್ವೋ, ಸೊ ರೆಸ್ಪಾನ್ಸ್ ಮಾಡಿದಾರೋ ಇಲ್ವೋ, ರಿಪ್ಲೈ ಕೊಟ್ಟಿದ್ದಾರೋ ಇಲ್ವೋ ಅಂತ ಕೂಡ ನಮಗಿಲ್ಲಿ ಗೊತ್ತಾಗಲ್ಲ. ಯಾಕಂದರೆ ದರ್ ಇಸ್ ನೋ ಪರ್ಸನಲ್ ಕಾಂಟ್ಯಾಕ್ಟ್, ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಬಿಟ್ವೀನ್ ಅ ರಿಸರ್ಚರ್ ಆ್ಯಂಡ್ ಅ respondent. Hence we say that reactions cannot be watched. ಓಕೆ, ಆಮೇಲೆ ಇನ್ನೊಂದು ಇಲ್ಲಿ ಏನಾಗುತ್ತೆ ಅಂದರೆ ಇಟ್ ಮೇ ಪ್ರೊಡ್ಯೂಸ್ ಲೋ ರೆಸ್ಪಾನ್ಸ್ ರೇಟ್ ಕೂಡ ಲಾಂಗ್ ರೆಸ್ಪಾನ್ಸ್ ರೇಟ್ ಆಯಿತು. ಇನ್ನೊಂದು ಪಾಯಿಂಟ್ ಏನು ಹೇಳ್ಬೋದು ಅಂದರೆ ಲೋ ರೆಸ್ಪಾನ್ಸ್ ರೇಟ್ ಅಂತ ಹೇಳ್ಬೋದು ನಾವು. ಯಾವುದು, ಮೇಲಿಂಗ್ ಕ್ವೆಶನರ್ ಮೆಥಡ್. ಯಾಕೆ ಲೋ ರೆಸ್ಪಾನ್ಸ್ ರೇಟ್ ಅಂತ ಹೇಳಿದೆ ಅಂದರೆ ಪರ್ಸನಲ್ ಇಂಟರ್ವ್ಯೂ ಮೆಥಡಲ್ಲಿ ಏನಾಗ್ತಿತ್ತು ಹೇಳಿ, ಅಲ್ಲಿ ಇಂಟರ್ವ್ಯೂವರ್ ಇದ್ದಾರೆ, ಎದುರುಗಡೆಗೆ ರೆಸ್ಪಾಂಡೆಂಟ್ ಇದ್ದಾರೆ. ಸೊ ಅವ್ರು ಕ್ವೆಶನ್ ಕೇಳ್ತಾ ಹೋದಂಗೆ ರೆಸ್ಪಾಂಡೆಂಟ್ ರೆಸ್ಪಾನ್ಸ್ ಮಾಡ್ತಾ ಹೋದರು, ಆನ್ಸರ್ ಮಾಡ್ತಾ ಹೋಗ್ತಿದ್ರು. ಇಲ್ಲಿ ಕ್ವೆಶನರ್ ನಾವು ಆಲ್ರೆಡಿ ಕಳಿಸಿದ್ದೀವಿ, ಅದಕ್ಕೆ ಅವ್ರು ರೆಸ್ಪಾನ್ಸ್ ಕೊಡಬೇಕು, ಯಾರು, ರೆಸ್ಪಾಂಡೆಂಟ್ ಅಲ್ವಾ, ಆನ್ಸರ್ ಮಾಡಬೇಕು. ಅವ್ರು ಮಾಡ್ದೇನೆ ಹಾಗೇ ಕೂಡ ಕ್ವೆಶನರ್ನ ಇಟ್ಕೋಬೋದು. ಇಲ್ಲ ಕೆಲವೊಂದಕ್ಕಷ್ಟೇ ಅವ್ರಿಗೇನು ಗೊತ್ತಾಯ್ತಪ್ಪ ಈಸಿ ಅನಿಸ್ತೋ ಆ ಕ್ವೆಶನ್ಸ್ನ ಫಿಲ್ ಮಾಡಿಬಿಟ್ಟು ಇವ್ರಿಗೆ ಮೇಲ್ ಮಾಡ್ಬೋದು. ಇಲ್ಲ ಥ್ರೂ ಪೋಸ್ಟಲ್ಲಿ ಹೋಗಿತ್ತು ಅಂದರೆ ಪೋಸ್ಟ್ನ ಮಾಡ್ತಾರೆ, ಯಾರಿಗೆ, ರಿಸರ್ಚರ್ಗೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ರೆಸ್ಪಾನ್ಸ್ ರೇಟ್ ಏನಿರುತ್ತೆ ಅಂದರೆ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಇಲ್ಲಿ ಏನು ಹೇಳಿದ್ವಿ,
ಲೋ ರೆಸ್ಪಾನ್ಸ್ ರೇಟ್ ಅಂತ ಹೇಳಿದ್ವಿ. ಇನ್ನೊಂದು ಯಾವುದು ಪರ್ಸನ್ ಇಂಟರ್ವ್ಯೂ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಅಡ್ವಾಂಟೇಜ್ ಇಸ್ ಹೈಯೆಸ್ಟ್ ರೆಸ್ಪಾನ್ಸ್ ರೇಟ್ ಅಂತ ಹೇಳಿದ್ವಿ. ಬಟ್ ವೆರಾಸ್ ಇನ್ ಮೇಲಿಂಗ್ ಕ್ವೆಶನರ್ ವಿ ನೋ ದ್ಯಾಟ್ ಇಟ್ಸ್ ಹ್ಯಾವಿಂಗ್ ಅ ಲೋ ರೆಸ್ಪಾನ್ಸ್ ರೇಟ್. ಓಕೆ, ಆಮೇಲೆ ಇದು ಏನಾಗುತ್ತೆ ಅಂದರೆ ಇಲ್ಲಿ ಲೋ ರೆಸ್ಪಾನ್ಸ್ ರೇಟ್ ಯಾಕಾಗ್ಬೋದು ಬೇರೆ ಕಾರಣಕ್ಕೆ ಅಂದರೆ ಇಟ್ ಮೈಟ್ ಬಿ ಡ್ಯೂ ಟು ಸರ್ಟನ್ ಫ್ಯಾಕ್ಟರ್ಸ್ ಲೈಕ್ ರಿಟರ್ನಿಂಗ್ ದ ಕ್ವೆಶನರ್ ವಿತೌಟ್ ಕಂಪ್ಲೀಟಿಂಗ್ ಇಟ್. ಅಂದರೆ ಆಗಲೇ ಹೇಳಿದೆ, ಕ್ವೆಶನರ್ ಫಿಲ್ ಮಾಡೋದಿಲ್ಲ, ಹಾಗೇ ವಾಪಸ್ ಕೊಡೋದು. ರಿಟರ್ನಿಂಗ್ ಬ್ಯಾಕ್ ಟು ದ ರಿಸರ್ಚರ್ ವಿತೌಟ್ ಫಿಲ್ಲಿಂಗ್ ಇನ್ ದ ಕ್ವೆಶನರ್. ಆ್ಯಂಡ್ ಅನದರ್ ಒನ್ ರೀಸನ್ ಮೈಟ್ ಬಿ ನಾಟ್ ರಿಟರ್ನಿಂಗ್ ದ ಕ್ವೆಶನರ್ ಅಟ್ ಆಲ್. ಇಲ್ಲಾಂದರೆ ಕ್ವೆಶನರ್ ಫಿಲ್ ಮಾಡ್ಕೊಂಡಿದ್ದಾರೆ, ವಾಪಸ್ ಕಳಿಸ್ತಾನೆ ಇಲ್ಲ. ಥ್ರೂ ಮೇಲ್ ಆಗಿರ್ಬೋದು, ಥ್ರೂ ಪೋಸ್ಟ್ ಆಗಿರ್ಬೋದು, ಅವರೇ ರೆಸ್ಪಾಂಡೆಂಟ್ ಇಟ್ಕೊಂಡಿರ್ಬೋದು. ಇಲ್ಲಾಂದರೆ ಲಾಸ್ ಆಫ್ ಕ್ವೆಶನರ್ ಇನ್ ದ ಮೇಲ್ ಇಟ್ ಸೆಲ್ಫ್. ಸೊ ಕಳೆದೇ ಹೋಗಿರ್ಬೋದಪ್ಪ ಕ್ವೆಶನರಿಗೆ, ಥ್ರೂ ಪೋಸ್ಟ್ ಕಳಿಸಿದ್ದೀವಿ, ಅವ್ರು ಯಾವುದೋ ಅಡ್ರೆಸ್ಸಿಗೆ ಪೋಸ್ಟ್ ಆಗಿದೆ, ಇಲ್ಲ ಅವ್ರು ಅಲ್ಲಿರದೇ ಇರ್ಬೋದು, ಅಡ್ರೆಸ್ ತಪ್ಪಿರ್ಬೋದು. ಸೊ ಕಮ್ಯುನಿಕೇಷನ್ ಅಡ್ರೆಸ್ಸು ಹಂಗಾಗಿ ಕ್ವೆಶನರೇ ರೀಚ್ ಆಗಿಲ್ಲ ರೆಸ್ಪಾಂಡೆಂಟ್ಸಿಗೆ. ಸೊ ಹಂಗಾಗಿ ಓವರ್ ಆಲ್ ವಿ ಕ್ಯಾನ್ ಸೇ ದ್ಯಾಟ್ ದೇರ್ ಮೈಟ್ ಬಿ ಎ ಲೋ ರೆಸ್ಪಾನ್ಸ್ ರೇಟ್. ಓಕೆ, ಸೊ ದೀಸ್ ಆರ್ ದ ಡ್ರಾಬ್ಯಾಕ್ಸ್ ಆಫ್ ಯೂಸಿಂಗ್ ದಿಸ್ ಮೇಲಿಂಗ್ ಕ್ವೆಶನರ್. ಸೊ ಏನೇನು ಡ್ರಾಬ್ಯಾಕ್ಸು ಮೇಲಿಂಗ್ ಕ್ವೆಶನರ್ ಮೆಥಡಲ್ಲಿ ಅಂದರೆ ಇಟ್ ಕೆನಾಟ್ ಬಿ ಯೂಸ್ ಬೈ ಇಲ್ಲಿಟ್ರೇಟ್ಸ್ ಅಂತ ಒಂದು ಪಾಯಿಂಟು. ನೆಕ್ಸ್ಟ್ ಲಾಂಗ್ ರೆಸ್ಪಾನ್ಸ್ ರೇಟ್, ತುಂಬಾ ಟೈಮ್ ತೊಗೋಬೋದು ರೆಸ್ಪಾಂಡೆಂಟ್ಸು ಫಿಲ್ ಮಾಡಲಿಕ್ಕೆ. ನೆಕ್ಸ್ಟ್ ಇನ್ನೊಂದೇನು ಅಂದರೆ ಡಸ್ ನಾಟ್ ಅಲೌ ಎಕ್ಸ್ಪ್ಲನೇಷನ್ ಆಫ್ unambiguous question, and another one is reactions cannot be watched, and another one is low response rate. So these are the disadvantages of mailing questionnaire. Okay, next we shall move on to the third method of collecting data, that is telephone interview. Telephone interview. Telephone interview method. Okay. So telephone interview ಅಂದ್ರೇನು? In this method the researcher will collect the data through telephone. ಅಂದರೆ ರಿಸರ್ಚರ್ ಆದವರು ಕಾಲ್ ಮಾಡಿಬಿಟ್ಟು ಅಂದರೆ ಟೆಲಿಫೋನ್ ಮೂಲಕ ರೆಸ್ಪಾಂಡೆಂಟಿಗೆ ಡಾಟಾನ ಕಲೆಕ್ಟ್ ಮಾಡ್ತಾರೆ. ರೆಸ್ಪಾಂಡೆಂಟಿಂದ ಡಾಟಾನ ಕಲೆಕ್ಟ್ ಮಾಡ್ತಾರೆ. ಅದಕ್ಕೆ ನಾವೇನಂತ ಹೇಳ್ತೀವಿ? ಟೆಲಿಫೋನ್ ಇಂಟರ್ವ್ಯೂ. So how do you define this? What do you mean by this telephone interview then? In a telephone interview, the investigator asks questions over the telephone. Very simple alva. What do you mean by telephone interview? Telephone interview andreno? In this method, the investigator will ask questions for the respondents through telephone. That is known as what? Telephone interview. So we can write the meaning here. In a telephone interview, in a telephone interview, the investigator ಅನ್ಬೋದು, ಇಲ್ಲ ಏನು ಹೇಳ್ತೀರಾ? ರಿಸರ್ಚರ್, isn't it? The investigator ಅಂತ ನಾವು ಹೇಳ್ಬೋದು, ಇಲ್ಲ ಅಂದರೆ ರಿಸರ್ಚರ್ ಅಲ್ವಾ? ಇನ್ವೆಸ್ಟಿಗೇಟರ್ ಅಂದರೆ ಯಾರು? ರಿಸರ್ಚರ್. Investigator or a researcher ask questions to whom? To the respondent. Respondents to the respondent through telephone. Alva? So through phone the researcher can get the data from the respondent. That is known as what? Telephone interview. Telephone interview andreno? In a telephone interview, the investigator, who is the investigator here?
ದ ರಿಸರ್ಚರ್. ನಾನು ಹೇಗೆ ರಿಸರ್ಚರ್ ಅಂದರೆ ರೆಸ್ಪಾಂಡೆಂಟಿಗೆ ಕಾಲ್ ಮಾಡಿಬಿಟ್ಟು ಥ್ರೂ ಟೆಲಿಫೋನ್ ಐ ವಿಲ್ ಬಿ ಕಲೆಕ್ಟಿಂಗ್ ದ ಡಾಟಾ. ಸೊ ಕ್ವೆಶನೇರ್ ಏನು ಆಲ್ರೆಡಿ ರೆಡಿ ಇರುತ್ತಲ್ವಾ, ಆ ಕ್ವೆಶನ್ಸ್ನ ಕೇಳ್ತಾ ಹೋಗ್ತೀನಿ, ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಹೋಗ್ತಾರೆ, ರಿಪ್ಲೈ ಕೊಡ್ತಾ ಹೋಗ್ತಾರೆ. ಯಾರು? ರೆಸ್ಪಾಂಡೆಂಟ್. ಅದಕ್ಕೆ ನಾವೇನಂತ ಹೇಳ್ಬೋದು? ಟೆಲಿಫೋನ್ ಇಂಟರ್ವ್ಯೂ. ಸೊ ವಾಟ್ ಡು ವಿ ರೈಟ್ ಫಾರ್ ದ ಮೀನಿಂಗ್ of telephone interview? We can say that in a telephone interview the investigator is also known as what? Researcher. Will collect means will ask questions. He will be asking what? Questions. Ask questions over through telephone ಅಂತ ಹೇಳ್ಬೋದು, ಇಲ್ಲ over telephone. ಓಕೆ, ಅದ್ರ ಮೂಲಕ. ಸೊ ಕ್ವೆಶನ್ಸ್ ಟು ದ ರೆಸ್ಪಾಂಡೆಂಟ್ ಥ್ರೂ ಟೆಲಿಫೋನ್ ಮೂಲಕ ಕೇಳ್ತಾರೆ. ಸೊ ದಟ್ ಈಸ್ ನೋನ್ ಆಸ್ ವಾಟ್? ಆರ್ ನೌ ಡೇಸ್ ದೇ ಆರ್ ಯೂಸಿಂಗ್ ಮೊಬೈಲ್, ಇಸ್ಂಟ್ ಇಟ್? ಸೊ ಟೆಲಿಫೋನ್ ಆರ್ ಮೊಬೈಲ್ ವಾಟ್ ವಿ ಸೇ. ಸೊ ದಟ್ ಈಸ್ ನೋನ್ ಆಸ್ ವಾಟ್? ಟೆಲಿಫೋನ್ ಇಂಟರ್ವ್ಯೂ. ಟೆಲಿಫೋನ್ ಅಂದರೆ ಬೇರೆ ಟೆಲಿಫೋನ್ ಅನ್ಕೋಬೇಡಿ, ಥ್ರೂ ಮೊಬೈಲ್ ಆಲ್ಸೋ ವಿ ಕ್ಯಾನ್ ಆಸ್ಕ್ ಕ್ವೆಶನ್ಸ್ ಫಾರ್ ದ respondent as a researcher and respondent will answer for that. That is known as what? Telephone interview. Okay. ಹಾಗಾದರೆ ಏನಪ್ಪ ಇದರಿಂದ ಅಡ್ವಾಂಟೇಜಸ್ಸು, ಬೆನಿಫಿಟ್ಸ್ ಏನು? ಅಡ್ವಾಂಟೇಜಸ್ ಇದೆನಾ? ಎಸ್, ಸಾಕಷ್ಟಿದೆ ಅಡ್ವಾಂಟೇಜಸ್ ಟೆಲಿಫೋನಿಕ್ ಇಂಟರ್ವ್ಯೂ. ಅದರಲ್ಲಿ ಏನು ಫಸ್ಟ್ ಒನ್ ಅಂದರೆ ದ ಟೆಲಿಫೋನ್ ಇಂಟರ್ವ್ಯೂಸ್ ಆರ್ ಚೀಪರ್ ದ್ಯಾನ್ ದ ಪರ್ಸನಲ್ ಇಂಟರ್ವ್ಯೂಸ್ ಆ್ಯಂಡ್ ಕ್ಯಾನ್ ಬಿ ಕಂಡಕ್ಟೆಡ್ ಇನ್ ಶಾರ್ಟರ್ ಟೈಮ್ ಅಂತ ಹೇಳ್ತೀವಿ. ಓಕೆ, ಸೊ ಏನಪ್ಪ ಇದ್ರ ಅಡ್ವಾಂಟೇಜಸ್ ಅಂದರೆ ಅಡ್ವಾಂಟೇಜಸ್ ಆಫ್ ಟೆಲಿಫೋನ್ ಇಂಟರ್ವ್ಯೂ ಮೆಥಡ್. ಓಕೆ, ಟೆಲಿಫೋನ್ ಇಂಟರ್ವ್ಯೂ ಮೆಥಡ್ ಬೆನಿಫಿಟ್ಸ್ ಏನು ಅಥವಾ ಅಡ್ವಾಂಟೇಜಸ್ ಏನು ಅಂದರೆ ಇದರಲ್ಲಿ ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ ಅಂದರೆ ಇಟ್ ಈಸ್ ಚೀಪರ್ ಆ್ಯಂಡ್ ಇಟ್ ಟೇಕ್ಸ್ ಶಾರ್ಟರ್ ಟೈಮ್. ಓಕೆ, ಸೊ ಏನು ಬರಿಬೋದು ಇಲ್ಲಿ ಅಂದರೆ ಇಟ್ ಈಸ್ cheaper and another one is relatively low cost ಅಂತ ಹೇಳ್ಬೋದು ಅಲ್ವಾ. ಇಲ್ಲ ನಾವು ಪರ್ಸನಲ್ ಇಂಟರ್ವ್ಯೂ ಮೆಥಡ್ ಅಂತ ಇಲ್ಲೇ ಯೂಸ್ ಮಾಡೋದು ಬೇಡ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಖರ್ಚು ಕಡಿಮೆ ಅಲ್ವಾ. ಸೊ ಹಂಗಾಗಿ ಏನು ಬರೀತೀರಾ? ರಿಲೇಟಿವ್ಲಿ ಲೋ ಕಾಸ್ಟ್ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದರೆ ಇಟ್ ಈಸ್ ಚೀಪರ್ ಅಂದರೂ ಒಂದೇ, ರಿಲೇಟಿವ್ಲಿ ಲೋ ಕಾಸ್ಟ್ ಅಂದರೂ ಕೂಡ ಒಂದೇ ಆಗುತ್ತೆ ಅಲ್ವಾ. ಇಲ್ಲಿ ರಿಲೇಟಿವ್ಲಿ ಲೋ ಕಾಸ್ಟ್, ಇಟ್ ಟೇಕ್ಸ್ ಲೆಸ್ ಟೈಮ್ ಅಂತ ಹೇಳ್ಬೋದು. ಇಟ್ ಟೇಕ್ಸ್ ಲೆಸ್ ಟೈಮ್, isn't it? Shorter time, or it takes less time, or we can say shorter time. So first advantage of using this telephone interview is it takes less time ಅಥವಾ shorter time. ನೋಡಿ, ಕಡಿಮೆ ಟೈಮಲ್ಲೇ ನಾವು ಡಾಟಾನ ಕಲೆಕ್ಟ್ ಮಾಡ್ಬೋದು. ಯಾಕಂದರೆ ಥ್ರೂ ಟೆಲಿಫೋನ್ ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು ರಿಸರ್ಚರ್ ಆದಂಥವ್ರು ಅಂದರೆ ರೆಸ್ಪಾಂಡೆಂಟ್ ಯಾವಾಗ ಫ್ರೀ ಇರ್ತಾರೆ ಅಂತ ತಿಳ್ಕೊಂಡು ಆ ಟೈಮಲ್ಲಿ ಕಾಲ್ ಮಾಡಿ ಕ್ವೆಶನ್ಸ್ ಏನಿರುತ್ತೋ ಕೇಳ್ತಾ ಹೋಗ್ತಾರೆ, ಅದಕ್ಕೆ ರೆಸ್ಪಾನ್ಸ್ನ ಮಾಡ್ತಾ ಹೋಗ್ತಾರೆ. ಯಾರು? ರೆಸ್ಪಾಂಡೆಂಟ್ಸ್ ಆನ್ಸರ್ ಕೊಡ್ತಾ ಹೋಗ್ತಾರೆ, ರಿಪ್ಲೈ ಅಲ್ವಾ. ಸೊ ಹಂಗಾಗಿ ಏನು ಹೇಳ್ತೀವಿ ಇಲ್ಲಿ? ಇಟ್ ಟೇಕ್ಸ್ ಲೆಸ್ ಟೈಮ್, ಕಡಿಮೆ ಟೈಮಲ್ಲೇ ನಮಗೆ ಆನ್ಸರ್ ಸಿಕ್ಬಿಡುತ್ತೆ ರಿಸರ್ಚರ್ಗೆ. ಇನ್ನೊಂದು ರಿಲೇಟಿವ್ಲಿ ಲೋ ಕಾಸ್ಟ್. ರಿಲೇಟಿವ್ಲಿ ಲೋ ಕಾಸ್ಟ್ ಅಥವಾ ನಾವು ಇದನ್ನ ಏನಂತ ಹೇಳ್ಬೋದು ಗೊತ್ತಾ? ಇಟ್ ಈಸ್ ಚೀಪರ್. ದಿಸ್ ಮೆಥಡ್ ಈಸ್ ಚೀಪರ್ ಅಂದರೆ ಇದಕ್ಕೇನು ಭಾಳ ನಮಗೆ ಎಕ್ಸ್ಪೆನ್ಸ್ ಬರಲ್ಲ ಇಲ್ಲಿ. ಯಾಕೆ ಹೇಳಿ? ಸೊ ಪರ್ಸನಲ್ ಇಂಟರ್ವ್ಯೂ ಅಲ್ಲಾದರೆ ಏನಾಗ್ತಿತ್ತು, ವೆನ್ ಯು ಕಂಪೇರ್ ದಿಸ್ ಮೆಥಡ್ ವಿತ್ ಅ ಪರ್ಸನಲ್ ಇಂಟರ್ವ್ಯೂ ಏನಾಗಿತ್ತು ಹೇಳಿ? ಪರ್ಸನಲ್ ಇಂಟರ್ವ್ಯೂ ಅಂದರೆ ದೆರ್ ಈಸ್ ಅ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಬಿಟ್ವೀನ್ ಅ ರಿಸರ್ಚರ್ ಆ್ಯಂಡ್ ಅ ರೆಸ್ಪಾಂಡೆಂಟ್. ಬಟ್ ಇಲ್ಲಿ ಆ ರೀತಿ ಅಲ್ಲ, ಥ್ರೂ ಫೋನ್ ಆರ್ ಥ್ರೂ ಟೆಲಿಫೋನ್. ಸೊ ರಿಸರ್ಚರ್ ಆ್ಯಂಡ್ ರೆಸ್ಪಾಂಡೆಂಟ್ ವಿಲ್ ಬಿ ಹ್ಯಾವಿಂಗ್ ಅ ಇಂಟ್ರ್ಯಾಕ್ಷನ್ ಅಲ್ವಾ. ಸೊ ಇಬ್ಬರು ಕೂಡ ಏನು ಕ್ವೆಶನ್ ಕೇಳ್ತಾ ಇರ್ತಾರೆ ರಿಸರ್ಚರು ಯಾರಿಗೆ? ರೆಸ್ಪಾಂಡೆಂಟ್ಗೆ ಟೆಲಿಫೋನ್ ಮೂಲಕ. ಅಲ್ಲೇ ಹೋಗ್ಬೇಕು, ಒಂದು ಕಡೆ ಇರಬೇಕು ಅಂತೇನಿಲ್ಲ ಅಲ್ಲಿ. ಸೊ ಹಾಗಾಗ್ಬಿಟ್ಟು ಇಲ್ಲಿ ಖರ್ಚು ಕೂಡ ಕಡಿಮೆ ಆಗುತ್ತೆ. ಪರ್ಸನಲ್ ಇಂಟರ್ವ್ಯೂ ಆದರೆ ಏನಾಗುತ್ತೆ ಅಲ್ಲಿ ಬೋತ್ ಪಾರ್ಟೀಸ್, ದಟ್ ಈಸ್ ರಿಸರ್ಚರ್ ಆ್ಯಂಡ್ ಅ
respondent should be at the same place because they will be having a face-to-face interaction, face-to-face contact, isn't it? There will be a face-to-face contact between a researcher and a respondent, but it's not so here. ಸೊ ಹಂಗಾಗಿ ಇಲ್ಲಿ ಖರ್ಚು ಕೂಡ ಕಡಿಮೆ ಆಗುತ್ತೆ. ಹಂಗಾಗಿ ನಾವೇನು ಹೇಳ್ತೀವಿ ಇಲ್ಲಿ ರಿಲೇಟಿವ್ಲಿ ಲೋ ಕಾಸ್ಟ್. ಆಮೇಲೆ ಮೇಲಿನ ಕ್ವೆಶನ್ ಯಾರು ನೋಡಿ ಅದಕ್ಕೆ ಥ್ರೂ ಪೋಸ್ಟ್ ಕಳಿಸ್ಬೇಕಾಗತ್ತೆ ಆ ರೀತಿ, ಬಟ್ ಇಲ್ಲಿ ಆ ರೀತಿ ಅಲ್ಲ. ಸೊ ವೆನ್ ಕಂಪೇರ್ಡ್ ಟು ದ ಪರ್ಸನಲ್ ಇಂಟರ್ವ್ಯೂ ದಿಸ್ ಮೆಥಡ್ ಈಸ್ having a less cost or low cost, or we can say that it is cheaper. Okay, and another point here is they allow the researcher to assist the respondent by clarifying the questions. ಅಂದರೆ ಏನಪ್ಪ ಅಂದರೆ ಕ್ವೆಶನ್ಸ್ ಏನಾದ್ರು ಅರ್ಥ ಆಗಿಲ್ಲ, ಡೌಟ್ಸ್ ಇದೆ ಅಂದರೆ ಸೊ ಟೆಲಿಫೋನ್ ಮೂಲಕನೇ ರೆಸ್ಪಾಂಡೆಂಟಿಗೆ ಏನು ಡೌಟ್ ಇದ್ದರೂ ಕೂಡ ಅದನ್ನು ಕ್ಲಾರಿಫೈ ಮಾಡ್ಬೋದು. ಯಾರು? ರಿಸರ್ಚರ್. ಈಗ ಯಾವುದೋ ಒಂದು ಕ್ವೆಶನ್ ಕೇಳ್ತಿದ್ದಾರೆ ರಿಸರ್ಚರ್, ಅದು ಅರ್ಥ ಆಗಿಲ್ಲ ಅಂದರೆ ರೆಸ್ಪಾಂಡೆಂಟ್ ಇಮಿಡಿಯೇಟ್ಲಿ ಕೇಳ್ತಾರೆ, ಸರ್ ಪ್ಲೀಸ್ ಕ್ಯಾನ್ ಯು ರಿಪೀಟ್ ದ್ಯಾಟ್, ಮೇಡಮ್ ಕ್ಯಾನ್ ಯು ರಿಪೀಟ್ ದ್ಯಾಟ್, ವಾಟ್ ಯು ಮೀನ್ ಬೈ ದಿಸ್. ಸೊ ಈ ರೀತಿ ಏನಿಗೆ ಗೊತ್ತಾಗ್ತಿಲ್ಲ ನಮಗೆ ಪ್ರಶ್ನೆ ಅಂತ ಕೂಡ ಹೇಳ್ಬೋದು. ಆವಾಗ ಅದೇನಿದೆನೋ ಡೌಟ್ ಕ್ಲಾರಿಫೈ ಮಾಡ್ಕೊಂಡ್ಬಿಟ್ಟು ಡಾಟಾನ ಕಲೆಕ್ಟ್ ಮಾಡ್ತಾರೆ ಯಾರು? ರಿಸರ್ಚರ್. ಓಕೆ, ಹಂಗಾಗಿ ನಾವೇನು ಹೇಳ್ಬೋದು ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಇಟ್ allows the researcher to assist. ಯಾರನ್ನು ಅಸಿಸ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ? ಟು ಅಸಿಸ್ಟ್ ದ respondent, isn't it? Respondent by clarifying the questions. By clarifying the questions. ಏನು ಡೌಟ್ ಇದೆಯೋ ಆ ಡೌಟ್ನ ಕ್ಲಾರಿಫೈ ಮಾಡಿಬಿಡ್ತಾರೆ. ಕ್ವೆಶನ್ಸ್ ಏನು ಅರ್ಥ ಆಗಿಲ್ಲೋ, ಕ್ವೆಶನ್ಸಲ್ಲಿ ಏನು ಕ್ಲಾರಿಫಿಕೇಷನ್ ಬೇಕು ರೆಸ್ಪಾಂಡೆಂಟಿಗೆ, ಆ ಡೌಟ್ಸ್ನ ಕ್ಲಾರಿಫೈ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾರಿಗೆ? ರಿಸರ್ಚರ್ಗೆ. ಯಾರು ಡೌಟ್ ಕ್ಲಿಯರ್ ಮಾಡ್ತಾರೆ? ರೆಸ್ಪಾಂಡೆಂಟ್ಗೆ ಏನು ಡೌಟ್ ಇದೆ, ಕ್ಲಾರಿಫಿಕೇಷನ್ ಬೇಕೋ, ಸೊ ಆ ಕ್ವೆರಿನ ಕ್ಲಾರಿಫೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ರೆಸ್ಪಾಂಡೆಂಟು. ಆ್ಯಂಡ್ ಅನದರ್ ಒನ್ ಈಸ್ telephone interview is better in the cases where the respondents are reluctant to answer certain questions in personal interviews. ಸೊ ಪರ್ಸನಲ್ ಇಂಟರ್ವ್ಯೂಸಲ್ಲಿ ಕೆಲವೊಂದು ಕ್ವೆಶನ್ಸ್ಗೆ ಆನ್ಸರ್ ಮಾಡಲಿಕ್ಕೆ ಇಷ್ಟಪಡಲ್ಲ ಯಾರು? ರೆಸ್ಪಾಂಡೆಂಟ್ಸು. ಸೊ ಅಂಥ ಕ್ವೆಶನ್ನ ನಾವಿಲ್ಲಿ ಥ್ರೂ ಟೆಲಿಫೋನ್ ವಿ ಕ್ಯಾನ್ ಆಸ್ಕ್. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಹೌ ಆಫನ್ ಡು ಯು ಯೂಸ್ ದಿಸ್ ಪ್ರಾಡಕ್ಟ್ ಅಂತ ಕೇಳಿದ್ರೆ, ಅಂದರೆ ಯಾವಾಗ ಇದನ್ನು ಯೂಸ್ ಮಾಡ್ತಿರ್ತೀರಾ, ಎಷ್ಟು ಸರಿಗೊಂದು ಸರಿ ಯೂಸ್ ಮಾಡ್ತೀರಾ, ವೀಕ್ಲಿನೋ ಅಥವಾ ಡೈಲಿನೋ ಅದರ್ವೈಸ್ ಮಂತ್ಲಿ ಒನ್ಸ್ ಆ ರೀತಿ ಅಂತ ಕೇಳಿದಾಗ, ಸೊ ಪರ್ಸನ್ ಇಂಟರ್ವ್ಯೂ ಅಲ್ಲಿ ಏನು ಅನ್ಕೋತಾರಪ್ಪ ರಿಸರ್ಚರು ಅಂತ ಹೇಳ್ಬಿಟ್ಟು ರೆಸ್ಪಾಂಡೆಂಟ್ ಆದವರು ಸುಳ್ಳು ಕೂಡ ಅಂದರೆ ರಾಂಗ್ ಇನ್ಫಾರ್ಮೇಷನ್ ಕೂಡ ಸಾಧ್ಯತೆ ಇರುತ್ತೆ ಕೊಡೋ ಅಂಥದ್ದು. ಬಟ್ ಇಲ್ಲಿ ಹಂಗಾಗಲ್ಲ, ಥ್ರೂ ಟೆಲಿಫೋನು. ಸೊ ಈ ಮೇ ಗಿವ್ ದ ಜೆನ್ಯೂನ್ ಆನ್ಸರ್ ಆಲ್ಸೋ, ವಿ ಡೋಂಟ್ ನೋ ದಟ್. ಓಕೆ, ಸೊ ಗೊತ್ತಿಲ್ಲ ಅದನ್ನು ಕೂಡ ಹೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವಿಲ್ಲಿ ಇನ್ನೊಂದು ಏನು ಹೇಳ್ಬೋದು ಅಂದರೆ ರಿಲೇಟಿವ್ಲಿ ಹೈ ರೆಸ್ಪಾನ್ಸ್ ರೇಟ್ ಅಂತ ಕೂಡ ಹೇಳ್ಬೋದು. ಅದರ್ ಅಡ್ವಾಂಟೇಜ್ ಫಾರ್ ದಿಸ್ ಟೆಲಿಫೋನ್ ಇಂಟರ್ವ್ಯೂ ಇಸ್ ರಿಲೇಟಿವ್ಲಿ ಹೈ ರೆಸ್ಪಾನ್ಸ್ ರೇಟ್ ಅಂತ ಹೇಳ್ತೀವಿ. ರಿಲೇಟಿವ್ಲಿ ಹೈ ರೆಸ್ಪಾನ್ಸ್ ರೇಟ್. ಓಕೆ, ಸೊ ಪರ್ಸನಲ್ ಇಂಟರ್ವ್ಯೂಗೆ ನೋಡಿದ್ರೆ ನೀವು ಇಲ್ಲಿ ರೆಸ್ಪಾನ್ಸ್ ರೇಟ್ ಜಾಸ್ತಿನೇ ಇರ್ಬೋದು. ಯಾಕಂದರೆ ಅಲ್ಲಿ ಪರ್ಸನಲ್ ಇಂಟರ್ವ್ಯೂವಲ್ಲಿ ಕೆಲವೊಂದು ಕ್ವೆಶನ್ಸ್ಗೆ ಆನ್ಸರ್ ಮಾಡದೇ ಇರ್ಬೋದು ಯಾರು? ರೆಸ್ಪಾಂಡೆಂಟ್. ಬಟ್ ಇಲ್ಲಿ ಥ್ರೂ ಟೆಲಿಫೋನ್ ಅಲ್ವಾ, ಏನಾಗಲ್ಲ, ಫೇಸ್ ಟು ಫೇಸ್ ಏನು ನೋಡ್ತಿಲ್ಲ, ಏನು ಅಂದ್ಕೊಳಲ್ಲ, ಪರವಾಗಿಲ್ಲ ಬಿಡಿ ಅಂತ ಕೂಡ ಎಲ್ಲ ಆನ್ಸರ್ ಮಾಡೋ ಸಾಧ್ಯತೆ ಇರುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಬೆನಿಫಿಟ್ ಏನು ಅಂದರೆ ರಿಲೇಟಿವ್ಲಿ ಲೆಸ್ ಇನ್ಫ್ಲೂಯೆನ್ಸ್ ಆನ್ ರೆಸ್ಪಾಂಡೆಂಟ್ಸ್. ಓಕೆ, ಅನದರ್ ಒನ್ ಈಸ್ ವಾಟ್ ಯುವರ್ relatively less influence on respondents. ರೆಸ್ಪಾಂಡೆಂಟ್ಸ್ ಮೇಲೆ ಅಷ್ಟೇನು ಇನ್ಫ್ಲುಯೆನ್ಸ್ ಮಾಡಲ್ಲ ಯಾರು? ರಿಸರ್ಚರ್.
ಓಕೆ, ಈಗ ಯಾರೋ ಒಬ್ರು ಗೊತ್ತಿರೋರಪ್ಪ ರಿಸರ್ಚರು, ಇಲ್ಲಾಂದರೆ ಅವ್ರಿಗೆ ನಾವು ಗೊತ್ತಿಲ್ಲ ಅಂತ ಹೇಳಿದರೆ ಅಲ್ವಾ, ನೆಗೆಟಿವ್ ಆನ್ಸರ್ಸ್ ಕೊಟ್ಟರೆ ಏನು ಅನ್ಕೋತಾರೆ ಅಂತ ಕೂಡ ಇಲ್ಲಿ ನೀವೇನು ಯೋಚನೆ ಮಾಡಲ್ಲ. ಹಂಗಾಗಿ ಅವ್ರಿಗೇನು ರೆಸ್ಪಾಂಡೆಂಟಿಗೆ ಭಾಳ ಏನು ಇನ್ಫ್ಲುಯೆನ್ಸ್ ಆಗಲ್ಲ ರಿಸರ್ಚರ್ ಬಗ್ಗೆ ಇಲ್ಲಿ, ಗೊತ್ತಾಯ್ತಾ? ಹಾಗಾಗಿ ನಾವಿಲ್ಲಿ ಏನು ಹೇಳ್ತೀವಿ, ರಿಲೇಟಿವ್ಲಿ ಲೆಸ್ ಇನ್ಫ್ಲುಯೆನ್ಸ್ ಆನ್ ರೆಸ್ಪಾಂಡೆಂಟ್ಸ್. ಸೊ ಇಲ್ಲಿ ಟೆಲಿಫೋನ್ ಇಂಟರ್ವ್ಯೂ ಅಂದರೆ ಏನು ಅಂತ ಗೊತ್ತಾಯಿತು. ವಾಟ್ ಯು ಮೀನ್ ಬೈ ದಿಸ್ ಟೆಲಿಫೋನ್ ಇಂಟರ್ವ್ಯೂ? ಸಿ, ಇನ್ ಅ ಟೆಲಿಫೋನ್ ಇಂಟರ್ವ್ಯೂ ದ investigator sorry, this is a correct spelling, investigator. In the telephone interview, the investigator, also known as what, researcher, asks questions to the respondent through telephone. ಓಕೆ, ಸೊ ಟೆಲಿಫೋನ್ ಮೂಲಕ ಕ್ವೆಶನ್ ಕೇಳಿಬಿಟ್ಟು ರಿಸರ್ಚರು ರೆಸ್ಪಾಂಡೆಂಟಿಂದ ಆನ್ಸರ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ, ಡಾಟಾನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ, ಡಾಟಾ ತೊಗೋಬೋದು, ಕಲೆಕ್ಟ್ ಮಾಡ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ, ಟೆಲಿಫೋನ್ ಇಂಟರ್ವ್ಯೂ. ಸೊ ದಿಸ್ ಇಸ್ ಅ ಮೀನಿಂಗ್. ದೆನ್ ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ ಅಡ್ವಾಂಟೇಜಸ್ ಆಫ್ ಟೆಲಿಫೋನ್ ಇಂಟರ್ವ್ಯೂ. ಏನೇನು ಬೆನಿಫಿಟ್ಸ್ ಅಥವಾ ಅಡ್ವಾಂಟೇಜಸ್ ಬರುತ್ತೆ ಟೆಲಿಫೋನ್ ಇಂಟರ್ವ್ಯೂ ಮೆಥಡಲ್ಲಿ ನೋಡಿ. ಫಸ್ಟ್ ಒನ್ ಏನಿದೆ, ಇಟ್ ಟೇಕ್ಸ್ ಲೆಸ್ ಟೈಮ್, ಕಡಿಮೆ ಸಮಯ ಸಾಕಪ್ಪ ಇದಕ್ಕೆ. ಶಾರ್ಟರ್ ಟೈಮ್ ಇಸ್ ರಿಕ್ವೈರ್ಡ್ ಫಾರ್ ಕಂಡಕ್ಟಿಂಗ್ ದಿಸ್ ಟೆಲಿಫೋನ್ ಇಂಟರ್ವ್ಯೂ. ಆ್ಯಂಡ್ ಅನದರ್ ಒನ್ ಈಸ್ ರಿಲೇಟಿವ್ಲಿ ಲೋ ಕಾಸ್ಟ್ ಅಲ್ವಾ. ಸೊ ಪರ್ಸನಲ್ ಇಂಟರ್ವ್ಯೂ ಮೆಥಡಿಗೆ ನೀವು ಕಂಪೇರ್ ಮಾಡಿದ್ರೆ ಸೊ ಇಟ್ಸ್ ಹ್ಯಾವಿಂಗ್ ಅ ಲೆಸ್ ಎಕ್ಸ್ಪೆನ್ಸ್. ಸೊ ಹಂಗಾಗಿ ನಾವು ಅದನ್ನ ಏನಂತ ಹೇಳ್ಬೋದು, ಇನ್ನೊಂದು ರೀತಿಯಲ್ಲಿ ಇಟ್ ಈಸ್ ಚೀಪರ್ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್, ಇಟ್ ಅಲೌಸ್ ದ ರಿಸರ್ಚರ್ ಟು ಅಸಿಸ್ಟ್ ದ ರೆಸ್ಪಾಂಡೆಂಟ್ ಬೈ ಕ್ಲಾರಿಫೈಯಿಂಗ್ ದ ಕ್ವೆಶನ್ಸ್. ಅಂದರೆ ಏನಾದ್ರು ಕ್ವೆಶನ್ಸ್ ಬಗ್ಗೆ ಕ್ಲಾರಿಫಿಕೇಷನ್ ಬೇಕಪ್ಪ ರೆಸ್ಪಾಂಡೆಂಟ್ಗೆ ಅಂದರೆ ಆ ಕ್ಲಾರಿಫಿಕೇಷನ್ನ ಕೊಡ್ಬೋದು ರಿಸರ್ಚರ್ ಆದಂಥವ್ರು. ಓಕೆ, ಸೊ ದ್ಯಾಟ್ ದ ರಿಸರ್ಚರ್ ಕ್ಯಾನ್ ಗೆಟ್ ಅ ಪ್ರಾಪರ್ ಡಾಟಾ ಆರ್ ಇನ್ಫಾರ್ಮೇಷನ್ ಫ್ರಮ್ ದ ರೆಸ್ಪಾಂಡೆಂಟ್ಸ್. ಆ್ಯಂಡ್ ಅನದರ್ ಅಡ್ವಾಂಟೇಜ್ ಈಸ್ ರಿಲೇಟಿವ್ಲಿ ಹೈ ರೆಸ್ಪಾನ್ಸ್ ರೇಟ್. ರೆಸ್ಪಾನ್ಸ್ ರೇಟ್ ಇಲ್ಲಿ ಹೆಚ್ಚಿಗೆನೇ ಇರುತ್ತೆ, ಯಾಕಂದರೆ ಪೋಸ್ಟ್ಪೋನ್ ಮಾಡೋಕ್ಕೆ ಬರಲ್ಲ ಅಲ್ವಾ. ಇಲ್ಲ ಆಮೇಲೆ ಹೇಳ್ತೀನಿ ನಾನು, ಇಲ್ಲ ಆಮೇಲೆ ಫಿಲ್ ಮಾಡಿದ್ರೆ ಆಯಿತು, ಆ ರೀತಿ ನೀವು ಮೇಲಿಂಗ್ ಕ್ವೆಶನರಲ್ಲಿ ನೋಡಿ ಕ್ವೆಶನರ್ ಆಲ್ರೆಡಿ ಕಳಿಸ್ಬಿಟ್ಟಿರ್ತಾರೆ ರಿಸರ್ಚರು, ರೆಸ್ಪಾಂಡೆಂಟ್ ರಿಪ್ಲೈ ಮಾಡಬೇಕಷ್ಟೆ ಅಲ್ವಾ. ಅದನ್ನು ಅವರು ಅವಾಗೇ ಮಾಡ್ಬೋದು, ಇಲ್ಲ ಒಂದಿನ ಬಿಟ್ಕೊಂಡಾದ್ರು ಮಾಡ್ಬೋದು. ಸೊ ಫ್ರೀ ಟೈಮ್ ಸಿಕ್ಕಾಗ ಮಾಡ್ತಾರೆ, ಇಲ್ಲಪ್ಪ ಭಾಳ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತಿದ್ದಾರೆ, ಪ್ರಾಮುಖ್ಯತೆ ಕೊಟ್ಟು ಕ್ವೆಶನನ್ನು ಫಿಲ್ ಮಾಡಲೇಬೇಕು ಅಂತ ಅವಾಗೆ ಕೂಡ ಮಾಡ್ತಾರೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲ ಹಂಗಲ್ಲ, ಯಾವಾಗ ಕ್ವೆಶನ್ ಕೇಳ್ತಾರೋ ರಿಸರ್ಚರು ಆವಾಗೇ ರೆಸ್ಪಾನ್ಸ್ ಆನ್ಸರ್ ಮಾಡಲೇಬೇಕು, ಯಾರು ರೆಸ್ಪಾಂಡೆಂಟ್. ಸೊ ಆನ್ಸರ್ ಸಿಗೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಹೌದು ತಾನೆ. ಸೊ ಹಂಗಾಗಿ ನಾವು ಇಲ್ಲೇನು ಹೇಳ್ತಿದ್ದೀವಿ ಅಂದರೆ ರಿಲೇಟಿವ್ಲಿ ಹೈ ರೆಸ್ಪಾನ್ಸ್ ರೇಟ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಅನದರ್ ಅಡ್ವಾಂಟೇಜ್, ಇನ್ನೊಂದು ಬೆನಿಫಿಟ್ ಏನಿದೆ ನಮಗೆ ಟೆಲಿಫೋನ್ ಇಂಟರ್ವ್ಯೂ ಅಲ್ಲಿ ಅಂದರೆ ರಿಲೇಟಿವ್ಲಿ ಲೆಸ್ ಇನ್ಫ್ಲುಯೆನ್ಸ್ ಆನ್ ರೆಸ್ಪಾಂಡೆಂಟ್ಸ್. ರಿಸರ್ಚರ್ ಅಷ್ಟೇನು ಇನ್ಫ್ಲುಯೆನ್ಸ್ ಮಾಡಲ್ಲ ಇಲ್ಲಿ ರೆಸ್ಪಾಂಡೆಂಟ್ಸ್ ಬಗ್ಗೆ. ಸೊ ಇಲ್ಲಿ ಹಾಗಾಗ್ಬಿಟ್ಟು ಆನ್ಸರ್ ಕೂಡ ಚೆನ್ನಾಗೇ ನಮಗೆ ಕರೆಕ್ಟಾಗಿ ಕೂಡ ಸಿಗ್ತಿರ್ಬೋದು. ಓಕೆ, ಸೊ ಈಗ ಪರ್ಸನಲ್ ಇಂಟರ್ವ್ಯೂಯಲ್ಲಿ ರಿಸರ್ಚರ್ ಯಾರೋ ಹೊಸಬ್ರಾಗಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಅಷ್ಟು ಅಲ್ವಾ. ಸೊ ಆನ್ಸರ್ ಏನು ಹೇಳೋದಪ್ಪ, ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋ ಕೂಡ ಭಯ ಬರ್ಬೋದು ರೆಸ್ಪಾಂಡೆಂಟ್ಗೆ. ಬಟ್ ಇಲ್ಲಿ ಆ ರೀತಿ ಅಲ್ಲ, ವಿ ಡೋಂಟ್ ನೋ ಹೂ ಇಸ್ ಅ ರಿಸರ್ಚರ್ ಅಲ್ವಾ, ಯಾರು ಅಂತ ಅಂದರೆ ಹೆಸರು ಅದೆಲ್ಲ ಗೊತ್ತಿರ್ಬೋದು, ಅವ್ರು ಏನು ಅನ್ಕೋತಾರಪ್ಪ ನಾನು ನೆಗೆಟಿವ್ ರೆಸ್ಪಾನ್ಸ್ ಕೊಟ್ಟರೆ ಅನ್ನೋ ಕೂಡ ಭಯ ಇರೋದಿಲ್ಲ ಇಲ್ಲಿ ಅಲ್ವಾ. ಅವರೇನು ಇನ್ಫ್ಲುಯೆನ್ಸ್ ಆಗೋದಿಲ್ಲ ಯಾರಿಗೆ, ರೆಸ್ಪಾಂಡೆಂಟ್ ಮೇಲೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್. So now next let us understand about the demerits or drawbacks or disadvantages of this telephone interview. Okay. So the next heading is disadvantages of telephone interview method. Telephone interview method. ಏನಿರ್ಬೋದು ಟೆಲಿಫೋನ್ ಇಂಟರ್ವ್ಯೂ ಮೆಥಡಿನ ಡ್ರಾಬ್ಯಾಕ್ಸ್ ಅಥವಾ ಡಿಮೆರಿಟ್ಸ್ ಅಂದರೆ, ಸೊ ಫಸ್ಟ್ ಪಾಯಿಂಟ್,
it's not accessible for all the people or by the people we can say. ಎಲ್ಲ ಜನರಿಗೂ ಕೂಡ ನಾವು ಈ ಮೆಥಡ್ನ ಯೂಸ್ ಮಾಡಿ ಡಾಟಾ ಕಲೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಸೊ ಹಂಗಾಗಿ ಏನು ಹೇಳ್ತೀವಿ ನಾವಿಲ್ಲಿ ಫಸ್ಟ್ ಪಾಯಿಂಟ್ ಅಂದರೆ ಲಿಮಿಟೆಡ್ ಯೂಸ್. ಏನು ಲಿಮಿಟೆಡ್ ಯೂಸ್. ಲಿಮಿಟೆಡ್ ಯೂಸ್ ಅಂದರೆ ಎಲ್ಲ ಜನಗಳ ಹತ್ರ ಕೂಡ ಫೋನ್, ಈಗ ಇಲ್ಲಿಟ್ರೇಟ್ಸ್ ಇದ್ದಾರಪ್ಪ, ಡಿಪೆಂಡ್ಸ್ ಆನ್ ದರ್ ಇನ್ಕಮ್ ಅಲ್ವಾ. ಸೊ ಈಗ ಕೆಲವೊಂದು ಸರಿ ಏನು ವರ್ಕರ್ಸ್ ಹತ್ರ ಕೂಡ ನಾವು ಏನು ಸರ್ವೆ ಮಾಡಬೇಕಾಗತ್ತೆ, ಕ್ವೆಶ್ಚನರ್ನ ಯೂಸ್ ಮಾಡ್ಕೊಂಡು ಅವರಿಂದ ಡಾಟಾ ಕಲೆಕ್ಟ್ ಮಾಡಬೇಕು. ಅವ್ರ ಹತ್ರ ಅಕಸ್ಮಾತ್ ಮೊಬೈಲ್ ಇಲ್ಲಪ್ಪ, ಟೆಲಿಫೋನ್ ಕೂಡ ಇಲ್ಲ, ಟೆಲಿಫೋನ್ ಫೆಸಿಲಿಟಿ ಇಲ್ಲ ಅಂದರೆ ಅವಾಗ ನಾವು ಈ ಮೆಥಡ್ನ ಯೂಸ್ ಮಾಡ್ಲಿಕ್ಕೆ ಬರೋದೇ ಇಲ್ಲ ಅಲ್ವಾ. ವೆನ್ ದ ಪೀಪಲ್ ಆರ್ ಆಕ್ಸೆಸಬಲ್ ಟು ದ ಟೆಲಿಫೋನ್ ಆರ್ ದ ಮೊಬೈಲ್, ದೆನ್ ಐ ಕ್ಯಾನ್ ಯೂಸ್ ದಿಸ್ ಟೆಲಿಫೋನ್ ಇಂಟರ್ವ್ಯೂ ಮೆಥಡ್ to collect the data. So what do we say here is this method is access to the people who have telephone, isn't it? As many people may not have their own telephones ಅಲ್ವಾ. ಮುಂಚೆ ಎಲ್ಲ ಅದೇ ರೀತಿ ಇತ್ತು, ಬಟ್ ಈಗ ಬಿಡಿ ಎಲ್ಲ ಆಲ್ಮೋಸ್ಟ್ ಆಲ್ ದ ಪೀಪಲ್ ಮೈಟ್ ಬಿ ಹ್ಯಾವಿಂಗ್, ಕೆಲವೊಬ್ರ ಹತ್ರ ಇಲ್ಲದೆ ಕೂಡ ಇರ್ಬೋದು ಅಲ್ವಾ. ಸೊ ಇದೇನಪ್ಪ ಅಂದರೆ ಲಿಮಿಟೆಡ್ ಯೂಸ್. ಯಾರ ಹತ್ರ ಟೆಲಿಫೋನ್ ಇದೆ ಅಥವಾ ಏನಿಗೆ ಮೊಬೈಲ್ ಅಂತ ಹೇಳ್ತೀವಿ, ಸೊ ಅದಿದೆಯೋ ಆವಾಗ ಮಾತ್ರ ನಾವು ಈ ಮೆಥಡ್ನ ಯೂಸ್ ಮಾಡ್ಬೋದು, ಟೆಲಿಫೋನ್ ಇಂಟರ್ವ್ಯೂ. ಹಂಗಾಗಿ ಏನು ಹೇಳ್ತೀವಿ, ಲಿಮಿಟೆಡ್ ಯೂಸ್ ಈಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಟೆಲಿಫೋನ್ ಇಂಟರ್ವ್ಯೂ. And another one is telephone interviews also abstract visual reactions of respondents ಅಲ್ವಾ. ಸೊ ಹಂಗಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲೇನು ಬರೀತೀರಾ, reactions cannot be watched. Reactions cannot be watched. Okay, so reactions ನ ಅಬ್ಸರ್ವ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಏನು ಹೇಳ್ತೀವಿ, ರಿಯಾಕ್ಷನ್ಸ್ ಕೆನಾಟ್ ಬಿ ವಾಚ್ಡ್. ಸೊ ಥ್ರೂ ಟೆಲಿಫೋನ್ ಆಸ್ ಅ ರಿಸರ್ಚರ್ ಇಫ್ ಐ ಆಮ್ ಗ್ಯಾದರಿಂಗ್ ದ ಡಾಟಾ ಮೀನ್ಸ್ ವಾಟ್ ಹ್ಯಾಪನ್ಸ್ ದೇರ್, ಐ ಕೆನಾಟ್ ಅಬ್ಸರ್ವ್, ಐ ಕೆನಾಟ್ ಸಿ ದ ರಿಯಾಕ್ಷನ್ ಆಫ್ ಅ ರೆಸ್ಪಾಂಡೆಂಟ್ ಅಲ್ವಾ. ರಿಯಾಕ್ಷನ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಸೊ ಈಗ ಕ್ವೆಶನ್ ಕೇಳ್ತಿದ್ದೀನಿ, ಏನು ಆರ್ ಯು ಹ್ಯಾಪಿ ವಿತ್ ದ ಯೂಸೇಜ್ ಆಫ್ ಅವರ್ ಪ್ರಾಡಕ್ಟ್ಸ್ ಅಂತ ಕೇಳಿದ್ರೆ, ಸೊ ಈ ದ್ಯಾಟ್ ರೆಸ್ಪಾಂಡೆಂಟ್ ಮೇಸೆ ಎಸ್ ಐ ಆಮ್ ಹ್ಯಾಪಿ ಅಂತ. ಬಟ್ ರಿಯಲಿ ಫೇಸ್ ಟು ಫೇಸ್ ನೋಡಿದಾಗ ಗೊತ್ತಾಗ್ತಿತ್ತು ಅವ್ರು ನಿಜವಾಗ್ಲೂ ಖುಷಿಯಾಗಿ ಹೇಳ್ತಿದ್ದಾರೋ ಇನ್ ಜಸ್ಟ್ ಸುಮ್ಮನೆ ಎಸ್ ಐ ಆಮ್ ಹ್ಯಾಪಿ ಗುಡ್ ಅಂತ ಹೇಳ್ತಿದ್ದಾರೋ ಅಂತ ಅಲ್ವಾ. ಸೊ ಆ ರೀತಿ ರಿಯಾಕ್ಷನ್ಸ್ನ ಅಬ್ಸರ್ವ್ ಮಾಡಲಿಕ್ಕೆ ಆಗಲ್ಲ, ಅಬ್ಸರ್ವೇಷನ್ಸ್ ಕೆನಾಟ್ ಬಿ ಮೇಡ್. ಹಂಗಾಗಿ ಏನು ಹೇಳ್ತೀವಿ ಇಲ್ಲಿ ಅಂದರೆ ರಿಯಾಕ್ಷನ್ಸ್ ಕೆನಾಟ್ ಬಿ ವಾಚ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ಅನದರ್ ಒನ್ ಈಸ್, ಸೊ ಎನ್ಸ್ ಇಟ್ ಬಿಕಮ್ಸ್ ವಾಟ್, ಅಬ್ಸ್ಟ್ರಾಕ್ಟ್. ಓಕೆ, ಸೊ ಇಟ್ ಆಲ್ಸೋ ಅಬ್ಸ್ಟ್ರಾಕ್ಟ್ ವಿಜುವಲ್ ರಿಯಾಕ್ಷನ್ಸ್. Visual means I cannot see it through my eyes. Okay, through telephone just I can collect the data. Next, possibility of influencing respondents. Possibility of influencing respondents. Another advantage is ರೆಸ್ಪಾಂಡೆಂಟ್ಸ್ಗೆ ಇನ್ಫ್ಲೂಯೆನ್ಸ್ ಮಾಡೋವಂಥ ಚಾನ್ಸ್ ಇರುತ್ತೆ ಯಾರು, ರಿಸರ್ಚರ್. ಓಕೆ, ಸೊ ರಿಸರ್ಚರ್ ಮೇ ಇನ್ಫ್ಲೂಯೆನ್ಸ್ ದ ರೆಸ್ಪಾಂಡೆಂಟ್ಸ್. ಸೊ ಈ ಮೇ ಸೇ ದ್ಯಾಟ್ ಓಕೆ ಇಫ್ ಯು ಗಿವ್ ಅಸ್ ದ ಡಾಟಾ, ಇಫ್ ಯು ಗಿವ್ ಸಮ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಮೈ ರಿಸರ್ಚ್, ಓಕೆ, ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಲೈಕ್ ದ್ಯಾಟ್. ಆರ್ ಈ ಮೇ ಆಲ್ಸೋ ಗಿವ್ ಸರ್ಟನ್ ಗಿಫ್ಟ್ ಫಾರ್ ದೆಮ್. ಸೊ ಆ ರೀತಿ ಇಲ್ಲ ಥ್ರೂ ಟೆಲಿಫೋನಲ್ಲೇ ಇಲ್ಲ ನಾವು ಇಷ್ಟೇ ಸಮಯ ತೊಗೋತೀವಿ, ಪ್ಲೀಸ್ ಇದನ್ನು ಡೀಟೇಲ್ಸ್ನ ಕೊಡಿ ನಮಗೆ ಅಲ್ವಾ, ಈ ಕ್ವೆಶನರ್ಗೆ ರೆಸ್ಪಾನ್ಸ್ ಕೊಡಿ ಅಂತ ಕೂಡ ಕೇಳ್ಬೋದು. ಅಂದರೆ ಇಲ್ಲಿ ಏನು ಹೇಳ್ತಿದ್ದೀವಿ ಅಂದರೆ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಇನ್ಫ್ಲೂಯೆನ್ಸಿಂಗ್ ರೆಸ್ಪಾಂಡೆಂಟ್. ಹೂ ವಿಲ್ ಇನ್ಫ್ಲೂಯೆನ್ಸ್ ಅ ರೆಸ್ಪಾಂಡೆಂಟ್? ಎಸ್, ರಿಸರ್ಚರ್. ಓಕೆ, ಸೊ ಇಲ್ಲಿ ರಿಸರ್ಚರ್ ಆದಂಥವರು ಇನ್ಫ್ಲೂಯೆನ್ಸ್ ಮಾಡೋ ಸಾಧ್ಯತೆ ಇರುತ್ತೆ ಯಾರಿಗೆ, ರೆಸ್ಪಾಂಡೆಂಟ್ಸಿಗೆ. ಓಕೆ, ಸೊ ಡ್ರಾಬ್ಯಾಕ್ಸ್ ಏನೇನು ಆಗೋದೆ ಟೆಲಿಫೋನ್ ಇಂಟರ್ವ್ಯೂದು, ವಿ ಹ್ಯಾವ್ 3 ಡ್ರಾಬ್ಯಾಕ್ಸ್ ಹಿಯರ್. ಒನ್ ಈಸ್ ಲಿಮಿಟೆಡ್ ಯೂಸ್ and another one is reactions cannot be watched, means visual reactions cannot be made by the researcher. And another one is possibility of influencing respondents. respondents na influence ಮಾಡೋ ಸಾಧ್ಯತೆ ಇರುತ್ತೆ. ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೆ? ರಿಸರ್ಚರ್. ಸೊ ರಿಸರ್ಚರ್ may influence the respondents here. Okay, so these are the drawbacks. So we understood about personal interview method, meaning,
advantages and disadvantages. Then after that we have understood about the mailing questionnaire meaning, then the advantages and disadvantages of mailing questionnaire. Then we have understood about telephone interview method meaning, advantages and disadvantages of this telephone interview. So now let us know the differences between the personal interview and telephone interview. Okay, so telephone interview ಮತ್ತೆ ಪರ್ಸನಲ್ ಇಂಟರ್ವ್ಯೂ ಮಧ್ಯೆ ಏನೇನು ಡಿಫ್ರೆನ್ಸ್ ಬರುತ್ತೆ ಅಂತ ಈಗ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ನಮಗಿಲ್ಲಿ ಎಕ್ಸಾಮಲ್ಲಿ ಈ ರೀತಿ ಕ್ವೆಶನ್ಸ್ ಕೂಡ ಕೇಳ್ಬೋದು. ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಪರ್ಸನಲ್ ಇಂಟರ್ವ್ಯೂ ಮೆಥಡ್, ಮೇಲಿಂಗ್ ಕ್ವೆಶನರ್ ಮೆಥಡ್, ಟೆಲಿಫೋನ್ ಇಂಟರ್ವ್ಯೂ ಮೆಥಡ್. ಆರ್ ಯು ಮೇ ಹ್ಯಾವ್ ದ ಕ್ವೆಶನ್ ಲೈಕ್ ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಪರ್ಸನಲ್ ಇಂಟರ್ವ್ಯೂ ಆ್ಯಂಡ್ ಟೆಲಿಫೋನ್ ಇಂಟರ್ವ್ಯೂ. ಸೊ ಎರಡರಲ್ಲೂ ಇಂಟರ್ವ್ಯೂ ಅಂತಿದೆ ಅಲ್ವಾ. ಸೊ ಇಲ್ಲಿ ಪರ್ಸನಲ್ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಪರ್ಸನಲ್ ಇಂಟರ್ವ್ಯೂ ಅಲ್ಲಿ ಟೆಲಿಫೋನ್ ಇಂಟರ್ವ್ಯೂ ಅಂದರೆ ಥ್ರೂ ಟೆಲಿಫೋನ್ ದೆರ್ ಇಸ್ ಅ interaction happening between a respondent and a researcher. Personal interview ಅಂದರೆ there is a face to face contact, face to face interaction between a respondent and a researcher ಅಲ್ವಾ. ಸೊ ಹಾಗಾದ್ರೆ ಏನೇನು ಡಿಫ್ರೆನ್ಸಸ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. Differences between personal interview and telephone interview method. Telephone interview. Okay, so now after knowing the concept, meaning, advantages and disadvantages of those three modes of data collection, now we shall know about the differences. ಏನೇನಿದೆ ಪರ್ಸನಲ್ ಇಂಟರ್ವ್ಯೂ ಮತ್ತು ಟೆಲಿಫೋನ್ ಇಂಟರ್ವ್ಯೂ ಮತ್ತು ಡಿಫ್ರೆನ್ಸಸ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಪರ್ಸನಲ್ ಇಂಟರ್ವ್ಯೂ and another one is what? Telephone interview method. See, after